Last week we started a study on systematic theology and started with bibliology, study about the Bible. ನಾವು ಕಳೆದ ವಾರ ಕ್ರಮಬದ್ಧವಾದಂತಹ ದೈವಶಾಸ್ತ್ರ ಅಧ್ಯಯನದ ಪ್ರಾರಂಭವನ್ನ ನಾವು ಮಾಡಿದೆವು. ಕಳೆದ ವಾರ ಸತ್ಯವೇದದ ಕುರಿತಾದ ಅಧ್ಯಯನವನ್ನ ನಾವು ಪ್ರಾರಂಭಿಸಿದೆವು. Why we start with the study of Bible? Because without Bible we wouldn't have other topics that we can understand. So everything is from the Word of God. ನಾವು ಯಾಕೆ ಸತ್ಯವೇದದ ಕುರಿತಾದ ಅಧ್ಯಯನವನ್ನ ಪ್ರಾರಂಭಿಸಿದೆವು ಅಂದರೆ, ಸತ್ಯವೇದದ ಹೊರತು ಅಥವಾ ದೇವರ ವಾಕ್ಯದ ಹೊರತು ದೇವರ ಬಗ್ಗೆ, ಆತನ ವಾಕ್ಯಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಬೇರೆ ಯಾವ ಸಾಧನಗಳಾಗಲಿ ಸಂಪನ್ಮೂಲಗಳಾಗಲಿ ಇಲ್ಲದಿರುವುದರಿಂದ, one of the great gift from God, ಅದು ನಮಗೆ ದೇವರಿಂದ ಕೊಡಲ್ಪಟ್ಟಂತಹ ಅತ್ಯುತ್ತಮ ಬಹುಮಾನವಾಗಿದೆ ದೇವರ ವಾಕ್ಯ ಅಥವಾ ಸತ್ಯವೇದ. Satan attacks the church basically by undercutting the reliability of the word of God. ಸೈತಾನನು ಸಭೆಯ ಮೇಲೆ ದಾಳಿ ಮಾಡುವಂಥದ್ದು ಹೇಗೆ ಅಂದರೆ, ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನ ಕುಗ್ಗಿಸುವವನಾಗಿ, ಅದರ ಮೇಲೆ ಆಕ್ರಮಿಸುವವನಾಗಿ ದಾಳಿ ಮಾಡುತ್ತಾನೆ. As we looked at it didn't start in the church age, it started from the Garden of Eden. ಅದು ಸಭಾಯುಗದಿಂದ ಪ್ರಾರಂಭವಾದಂತ ದಾಳಿಯಲ್ಲ, ಆದರೆ ಸೈತಾನನು ಏದೇನ್ ವನದಿಂದಲೇ ದೇವರ ವಾಕ್ಯದ ಮೇಲೆ ದಾಳಿಯನ್ನ ಮಾಡುತ್ತಿದ್ದಾನೆ. You and I need to have a good understanding about what is the word of God. ನಾನು ಮತ್ತೆ ನೀವು ದೇವರ ವಾಕ್ಯ ಅಂದರೆ ಏನು ಎಂಬಂತಹ ಸರಿಯಾದ ಮಾಹಿತಿಯನ್ನು ಹೊಂದುವವರಾಗಬೇಕು. We are not doing a Bible study, we are studying about the Bible. There's a difference. ನಾವು ಸತ್ಯವೇದ ಅಧ್ಯಯನವನ್ನ ಮಾಡುತ್ತಿಲ್ಲ, ಬದಲಾಗಿ ಸತ್ಯವೇದ ಅಂದರೆ ಏನು, ಹೇಗೆ ಬಂತು ಎಂಬುದಾಗಿ ಸತ್ಯವೇದದ ಕುರಿತಾದ ಅಧ್ಯಯನವನ್ನ ಮಾಡುತ್ತಿದ್ದೇವೆ. We looked at different names for the Bible. I'm not going to go through that again. What are the different names for the word of God, Bible? ನಾವು ದೇವರ ವಾಕ್ಯಕ್ಕೆ ಅಥವಾ ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು ಏನು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಆ ಹೆಸರುಗಳನ್ನು ಮತ್ತೆ ನಾನು ಉಚ್ಚರಿಸುವುದಿಲ್ಲ. We also looked at different people having many false understanding about the Bible. ನಾವು ಹಾಗೆ ಅನೇಕ ಬೇರೆ ಬೇರೆ ಪಂಗಡದ ಜನರುಗಳು ಸತ್ಯವೇದ ಅಂದರೆ ಏನು ಎಂಬುದಾಗಿ ತಮ್ಮ ಅಭಿಪ್ರಾಯಗಳನ್ನ ಇಟ್ಟುಕೊಂಡಿದ್ದಾರೆ, ಮನೋಭಾವನೆ ಏನಾಗಿದೆ ಎಂಬುದಾಗಿ ನಾವು ಅಧ್ಯಯನ ಮಾಡುತ್ತಾ ಬಂದೆವು. There are false teaching cults who have their books and they think Bible is equal to that, or sometimes their book is more important than the Bible. ಅನೇಕ ತಪ್ಪಾದಂತಹ ಸುಳ್ಳಾದಂತಹ ಧರ್ಮಗಳು ಕ್ರೈಸ್ತತ್ವ ಎಂಬುದಾಗಿ ಹೇಳಿಕೊಂಡೆ, ಅಂಥ ಧರ್ಮಗಳು ತಮ್ಮ ಗ್ರಂಥಗಳನ್ನ ಸತ್ಯವೇದಕ್ಕೆ ಸರಿಸಾಮಾನ್ಯ ಎಂಬುದಾಗಿ ಹೇಳಿಕೊಳ್ಳುತ್ತವೆ, ಆದರೆ ಅದು ಸತ್ಯವಲ್ಲ. We looked at the different wonders of the Bible that we have in our hand. ನಮ್ಮ ಕೈಯಲ್ಲಿರುವಂತಹ ಸತ್ಯವೇದದ ಕುರಿತಾದ ಅನೇಕ ಅದ್ಭುತಗಳ ಕುರಿತಾಗಿಯೂ ನಾವು ಓದಿಕೊಂಡೆವು. It has taken about 1600 years to write it, about 40 authors, yet it is one author, the Spirit of God. ಅದು ಸುಮಾರು 1600 ವರ್ಷಗಳ ಕಾಲಾವಧಿಯಲ್ಲಿ ಬರೆಯಲ್ಪಟ್ಟಂತಹ ಪುಸ್ತಕವಾಗಿದ್ದರೂ, ಸುಮಾರು 40 ಬರಹಗಾರರಿಂದ ಬರೆಯಲ್ಪಟ್ಟಂತಹ ಪುಸ್ತಕವಾಗಿದ್ದರೂ, ಅದು ದೇವರಾತ್ಮನಿಂದ ಪ್ರೇರಿತವಾದಂತಹ ಒಂದೇ ಪುಸ್ತಕವಾಗಿದೆ. What it reveals is amazing. No man can write if he could. ಸತ್ಯವೇದವು ಪ್ರಕಟಿಸುವಂತಹದ್ದು ಅತ್ಯದ್ಭುತವಾದಂತಹ ಕಾರ್ಯಗಳು. ಯಾವ ಮನುಷ್ಯನೂ ಕೂಡ ಅಂತಹ ಕಾರ್ಯಗಳನ್ನು ಬರೆದಿರಲಿಕ್ಕೆ ಸಾಧ್ಯವಿಲ್ಲ. And it is amazingly preserved and handed down to us from time in the past. ಮತ್ತು ಕಳೆದ ಇತಿಹಾಸದಿಂದ ದೇವರು ತನ್ನ ವಾಕ್ಯವನ್ನು ಅದ್ಭುತವಾಗಿ ಸಂರಕ್ಷಿಸುವವನಾಗಿ ಅದನ್ನು ನಮ್ಮ ಕೈಗೆ ಹಸ್ತಾಂತರಿಸಿದ್ದಾನೆ. Its influence in man's life is amazing. No other book has such an impact on people's life for life-changing experience. ಸತ್ಯವೇದದ ಪ್ರಭಾವವು ಪ್ರತಿ ಮನುಷ್ಯರ ಜೀವಿತದ ಮೇಲೆ ಅಪಾರವಾಗಿದೆ. ಯಾವ ಬೇರೆ ಪುಸ್ತಕಗಳು ಕೂಡ ಸತ್ಯವೇದವು ಬೀರುವಂತಹ ಪ್ರಭಾವವನ್ನ ಬೀರಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಿಲ್ಲ ಜೀವಿತದಲ್ಲಿ. It has influenced the society, people's life, the culture, and every area of man's findings
it is impacted by the word of God, the Bible. ನಮ್ಮ ಸುತ್ತಲಿರುವಂತಹ ಸಮಾಜ, ಮನುಷ್ಯರ ಜೀವಿತ ಮತ್ತು ಅವರ ಜೀವನ ಶೈಲಿ ಎಲ್ಲವೂ ಕೂಡ ಸತ್ಯವೇದದಿಂದಲೇ ಪ್ರೇರಿತವಾದಂತದ್ದಾಗಿರುತ್ತದೆ. ಅನೇಕ ಸಂದರ್ಭಗಳಲ್ಲಿ ಸತ್ಯವೇದ ಅವರ ಜೀವಿತಗಳಲ್ಲಿ ಪ್ರಭಾವ ಬೀರಿದೆ. Bible has made man-eating carnivals to man-loving people in the jungles of Africa, many other places. ಆಫ್ರಿಕಾ ದೇಶ ಮತ್ತು ಇನ್ನು ಅನೇಕ ಕಾಡು ಪ್ರದೇಶಗಳಲ್ಲಿದ್ದಂತಹ ಮನುಷ್ಯರನ್ನ ತಿನ್ನುವಂತಹ ವ್ಯಕ್ತಿಗಳನ್ನ, ನರಭಕ್ಷಕರನ್ನ ಸತ್ಯವೇದ ಬದಲಾಯಿಸಿ ಅವರನ್ನ ದೇವರ ಮಕ್ಕಳನ್ನಾಗಿ ಪರಿವರ್ತಿಸಿದೆ. There's no other book that is translated into so many languages like the Bible. ಸತ್ಯವೇದವು ಭಾಷಾಂತರಿಸಲ್ಪಟ್ಟಿರುವಷ್ಟು ಭಾಷೆಗಳಿಗೆ ಬೇರೆ ಯಾವ ಪುಸ್ತಕವೂ ಭಾಷಾಂತರಿಸಲ್ಪಟ್ಟಿಲ್ಲ. As we study about the Bible, bibliology, there are some key words that we need to understand. ನಾವು ಸತ್ಯವೇದದ ಕುರಿತಾದಂತಹ ಅಧ್ಯಯನವನ್ನ ಮಾಡುವಾಗ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾದಂತಹ ಅನೇಕ ಪ್ರಾಮುಖ್ಯ ಪದಗಳು, ವಚನಗಳುಂಟು. One is, it is a revelation. ಮೊದಲನೇದು ಏನೆಂದರೆ ಅದು ದೇವರ ಪ್ರಕಟಣೆಯಾಗಿದೆ. Secondly, it is inspired by the Spirit of God. ಎರಡನೇದಾಗಿ ಅದು ದೇವರ ಆತ್ಮನಿಂದ, ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟಂತಹ ಪುಸ್ತಕವಾಗಿದೆ. It is completely authoritative. ಅದು ಸಂಪೂರ್ಣ ಅಧಿಕಾರವುಳ್ಳಂತಹ ಪುಸ್ತಕವಾಗಿದೆ. It is talking about the 66 books of our Bible, the canonicity. That means how are these books selected from so many other writings? ನಾವು ಸತ್ಯವೇದದ ಸಂಗ್ರಹಣೆ ಹೇಗೆ ಆಯಿತು ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದ 66 ಪುಸ್ತಕಗಳು ಅವು ಕೂಡಿಸಲ್ಪಟ್ಟಿವೆ. ಅವು ದೇವರಿಂದಲೇ ಬಂದಂತಹ ವಾಕ್ಯಗಳಾಗಿವೆ, ಬೇರೆ ಪುಸ್ತಕಗಳ ಹಾಗೆ ಅಲ್ಲ. We also need to understand the terminology illumination. ನಾವು ಇನ್ನೊಂದು ಪದವನ್ನ ಅರ್ಥ ಮಾಡಿಕೊಳ್ಳಬೇಕು. ಇಲ್ಯುಮಿನೇಷನ್ ಅಂದ್ರೆ ಪ್ರಕಾಶಪಡಿಸುವಿಕೆ. Also interpretation. ಇನ್ನೊಂದು ಅರ್ಥ ವಿವರಣೆ. Or vyakhyanisodala. It is so interpretation. Another thing we need to know is application. How do we apply that in our life? ಇನ್ನೊಂದು ಪದ ಅಂದರೆ ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳುವಿಕೆ. ಯಾವ ರೀತಿ ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳಬಹುದು. We looked at different symbols given to the word of God last time. ನಾವು ದೇವರ ವಾಕ್ಯದ ಕುರಿತಾಗಿ ಕೊಡಲ್ಪಟ್ಟಿರುವಂತಹ ಅನೇಕ ಚಿಹ್ನೆಗಳ ಕುರಿತಾಗಿ ನಾವು ನೋಡ್ತಾ ಬಂದೆವು. It is like a mirror, it reveals. ಅದು ಕನ್ನಡಿಯ ಹಾಗಿದೆ, ಅದು ತೋರ್ಪಡಿಸುವಂತದ್ದಾಗಿದೆ. It is called the living, the unperishable seed, the word of God. ಅದು ನಾಶವಾಗದಂತಹ ಬೀಜಕ್ಕೆ ಅದು ಹೋಲಿಸಲ್ಪಟ್ಟಿದೆ, ಅದೇ ದೇವರ ವಾಕ್ಯ. It is cleansing power is shown by the water. ಅದರ ಶುದ್ಧಿಸುವ ಶಕ್ತಿ ಅದು ನೀರಿಗೆ ಹೋಲಿಸಲ್ಪಟ್ಟಿದೆ. Its illuminating power is shown by lamp and light. ಅದು ಸತ್ಯವೇದದ ಪ್ರಕಾಶಪಡಿಸುವ ಶಕ್ತಿಯನ್ನ ದೀಪಕ್ಕೆ ಮತ್ತು ಬೆಳಕಿಗೆ ಹೋಲಿಸುತ್ತಾರೆ. It is compared to weapon and like sword and hammer. ಅದು ಸುತ್ತಿಗೆ ಮತ್ತು ಸ್ವೋರ್ಡ್ ಅಂದ್ರೆ ಕತ್ತಿಯ ರೀತಿಯಲ್ಲಿ ಅನೇಕ ಶಸ್ತ್ರಾಸ್ತ್ರಗಳಿಗೆ ಹೋಲಿಸಲ್ಪಟ್ಟಿದೆ ದೇವರ ವಾಕ್ಯ. It is enriching and beautifying like gold and apparel. ಅದು ಚಿನ್ನದ ಆಭರಣಗಳು ಮತ್ತು ಉತ್ತಮವಾದ ಉಡುಪಿನ ರೀತಿಯಲ್ಲಿ ಅದು ನಮ್ಮನ್ನು ಅಲಂಕರಿಸುವಂತದ್ದು. It can beautify our life like ornaments or adornment or dress, you know. ಅದು ನಮ್ಮ ಜೀವಿತವನ್ನು ಆಭರಣಗಳ ರೀತಿಯಲ್ಲಿ, ಉತ್ತಮ ಉಡುಪಿನ ರೀತಿಯಲ್ಲಿ ಅಲಂಕರಿಸುತ್ತದೆ. It nourishes and sustains like milk, meat, bread and honey. ಅದು ಹಾಲು, ರೊಟ್ಟಿ, ಮಾಂಸ ಮತ್ತು ಜೇನುತುಪ್ಪದ ರೀತಿಯಲ್ಲಿ ನಮ್ಮ ದೇಹವನ್ನ ಪೋಷಕಾಂಶಗಳಿಂದ ಕೂಡಿಸುತ್ತದೆ ಮತ್ತು ಪೋಷಿಸುತ್ತದೆ. That is where we left off last week. ಕಳೆದ ವಾರ ಅಲ್ಲಿಗೆ ನಾವು ನಿಲ್ಲಿಸಿದೆವು. Now some of the study will be little difficult for some new believers, but please bear with me and prayerfully sit that the Lord will illuminate the truth to us. ಹೊಸದಾಗಿ ಕರ್ತನನ್ನು ನಂಬಿದಂತಹ ವಿಶ್ವಾಸಿಗಳಿಗೆ ಈ ಒಂದು ಆಳವಾದ ಅಧ್ಯಯನ
ಸ್ವಲ್ಪ ಕಷ್ಟಕರವಾಗಿದ್ದರೂ ಕೂಡ ದಯಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಅಡಿಯಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕೂತುಕೊಳ್ಳಿರಿ. ದೇವರು ತಾನೇ ಸತ್ಯಾಂಶಗಳನ್ನು ನಿಮಗೆ ಪ್ರಕಾಶಪಡಿಸುತ್ತಾನೆ. The first word we need to study is revelation. ಮೊದಲನೆಯ ಪದ ನಾವು ಕಲಿಯಬೇಕಾದದ್ದೇನೆಂದರೆ ಪ್ರಕಟಣೆ. The Bible is God's revelation to mankind. ಸತ್ಯವೇದವು ಅದು ಮನುಷ್ಯನಿಗೆ ದೇವರಿಂದ ಮಾಡಲ್ಪಟ್ಟಂತಹ ಪ್ರಕಟಣೆಯಾಗಿದೆ. Revelation means unveiling, removing the parda, something that we cannot know by ourselves. It is unveiled and revealed by God himself. ಪ್ರಕಟಣೆ ಎಂಬುದಾಗಿ ಹೇಳುವುದಾದರೆ ಪರದೆಯನ್ನ ತೆಗೆಯುವುದು ಎಂಬುದಾಗಿ ಅರ್ಥ. ನಾವು ಅರ್ಥ ಮಾಡಿಕೊಳ್ಳದ ಸಂಗತಿಗಳ ಕುರಿತಾಗಿ ದೇವರು ತಾನೇ ಪರದೆಯನ್ನ ತೆಗೆದು ಅದನ್ನು ಪ್ರಕಾಶಪಡಿಸುತ್ತಾನೆ. It is God communicating his message to man. ಅದು ದೇವರು ತನ್ನ ಸಂದೇಶವನ್ನ ಮನುಷ್ಯನಿಗೆ ಆತನು ತಿಳಿಸುವುದೇ ಆಗಿದೆ. Sometimes it is defined as God making known to man what otherwise will be unknown. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಮನುಷ್ಯನು ತಾನಾಗೆ ತಿಳಿದುಕೊಳ್ಳಲಾರದಂತ ಸತ್ಯಗಳ ಕುರಿತಾಗಿ ದೇವರು ತಾನೇ ತಿಳಿಸಿಕೊಡುವಂಥದ್ದು. But that is not completely true. ಅದು ಸಂಪೂರ್ಣ ಸತ್ಯವಲ್ಲ. In some things in the Bible there were eyewitnesses. People were there as eyewitnesses. So some things we can understand through what has happened in history. ಆದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತಹ ಕೆಲವು ಸಂಗತಿಗಳು ಅದು ದೇವರಿಂದಲೇ ಪ್ರಕಟಣೆ ಪಟ್ಟಂತವುಗಳಲ್ಲ, ಕೆಲವು ಮಾತ್ರ. ಅದು ಮನುಷ್ಯರು ಅವರೇ ಅಲ್ಲಿ ಪ್ರತ್ಯಕ್ಷವಾಗಿದ್ದುಕೊಂಡು ತಾವು ಪ್ರತ್ಯಕ್ಷವಾಗಿ ನೋಡಿದಂತಹ ಕೆಲವು ಸಂಘಟನೆಗಳು ಇತಿಹಾಸದಲ್ಲಿ ಇವೆ. And I'm not telling it is not revealed by God, but some things in history happened. There were eyewitnesses. ಇತಿಹಾಸದಲ್ಲಿ ಸಂಭವಿಸಿದಂತಹ ಕೆಲವು ಸಂಗತಿಗಳು ಅಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿಗಳ ಮೂಲಕ ಬರೆಯಲ್ಪಟ್ಟಿವೆ. But then there are other things in the Bible we wouldn't have known if God did not reveal to us. ಮತ್ತು ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಇನ್ನೂ ಕೆಲವು ಸಂಗತಿಗಳು ದೇವರು ತಾನೇ ತಿಳಿಯಪಡಿಸಿದ ಹೊರತು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Some of God's revelation is oral by word, some by written. ದೇವರ ಪ್ರಕಟಣೆಗಳು ಸತ್ಯವೇದದಲ್ಲಿ ಕೆಲವು ಬಾಯಿ ಮಾತಿನ ಮೂಲಕ ದೇವರು ಕೊಟ್ಟನು, ಇನ್ನು ಕೆಲವು ಪ್ರಕಟಣೆಗಳನ್ನ ಬರವಣಿಗೆಯ ಮೂಲಕ ಆತನು ಕೊಟ್ಟಿದ್ದಾನೆ. Now when we talk about revelation, there are certain truth that because of the existence of God, revelation is possible. ಪ್ರಕಟಣೆ ಎಂಬುದಾಗಿ ಹೇಳುವಾಗ ನಾವು ಕಲಿಯಬೇಕಾದಂತಹ ಸತ್ಯಾಂಶ ಏನಂದ್ರೆ ದೇವರು ಆತನೇ ಜೀವಿಸುವವನಾಗಿರುವುದರಿಂದ ಆತನು ಇರುವುದರಿಂದ ಅದು ದೇವರಿಂದ ಪ್ರಕಟಿಸಲ್ಪಟ್ಟಿದೆ. God wanted to communicate with his creatures, mankind. So it is reasonable that such a God will communicate to his people. ದೇವರು ತನ್ನ ಸೃಷ್ಟಿಯಾದಂತಹ ಮಾನವನೊಟ್ಟಿಗೆ ಸಂಪರ್ಕ ಸಾಧಿಸಿ ಆತನೊಟ್ಟಿಗೆ ಮಾತನಾಡಲಿಕ್ಕೆ ಬಯಸಿದ್ದರಿಂದ ಆತನು ಈ ವಿಷಯಗಳನ್ನ ಪ್ರಕಟಪಡಿಸಬೇಕಾಗಿತ್ತು. Secondly, it is credible. ವಿಶ್ವಾಸಾರ್ಹವಾದದ್ದು. God's revelation is believable. It is credible. ದೇವರ ಆ ಪ್ರಕಟಣೆಯು ಅದು ನಂಬಲಿಕ್ಕೆ ಯೋಗ್ಯವಾದಂಥದ್ದು, ನಂಬಲರ್ಹವಾದಂತಹ ಪ್ರಕಟಣೆಯಾಗಿದೆ. A divine revelation is necessary. ದೈವಿಕ ಪ್ರಕಟಣೆಯು ಅದು ಅತ್ಯಗತ್ಯವಾದದ್ದು. Because God is holy and God is so great, we are sinful. Unless God reveals, we cannot fully know about him. ಯಾಕಂದ್ರೆ ಆ ದೇವರು ಪರಿಶುದ್ಧನೂ ಆತನು ಅತ್ಯುನ್ನತನಾದಂಥವನು, ಆದರೆ ಮಾನವರಂತ ನಾವು ಪಾಪಿಗಳಾಗಿದ್ದೇವೆ. ಆದ್ದರಿಂದ ದೇವರು ಮನುಷ್ಯನಿಗೆ ಕೆಲವು ಸಂಗತಿಗಳನ್ನು ಪ್ರಕಟಿಸಬೇಕು. The Creator must take the first initiative to reveal. ಸೃಷ್ಟಿಕರ್ತನು ತಾನೇ ಮೊದಲು ಆತನ ಹೆಜ್ಜೆಯನ್ನು ಇಡುವವನಾಗಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವುದಕ್ಕೆ ಮುಂದೆ ಬರಬೇಕು, ಇಲ್ಲದೆ ಹೋದರೆ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ. Cannot know lot of mysteries in life. We cannot know unless God reveals. ನಮ್ಮ ಜೀವನದಲ್ಲಿ ನಮ್ಮ ಜೀವಿತಗಳಲ್ಲಿ ನಡೆಯುವಂತಹ ಅನೇಕ ಮರ್ಮಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಅದು ದೇವರು ತಾನೇ ಪ್ರಕಟಪಡಿಸಬೇಕು.
For example, where did I come from? ಉದಾಹರಣೆಗೆ ನಾನು ಎಲ್ಲಿಂದ ಬಂದೆನು ಎಂಬ ಪ್ರಶ್ನೆ. Why there is a lot of suffering and death in this world? ಯಾಕೆ ಈ ಲೋಕದಲ್ಲಿ ಅಷ್ಟೊಂದು ಕಷ್ಟ, ಸಂಕಟಗಳು ಮತ್ತು ಮರಣವಿದೆ? Where can I find true happiness in life, purpose in life? ನಾನು ಜೀವಿತದಲ್ಲಿ ನಿಜವಾದಂತಹ ಒಂದು ಸಂತೋಷ ಮತ್ತು ಜೀವನದ ಉದ್ದೇಶವನ್ನು ಎಲ್ಲಿ ಕಂಡುಕೊಳ್ಳಬಹುದು? Does God really exist? ನಿಜವಾಗಿಯೂ ದೇವರು ಇದ್ದಾನಾ ಎಂಬಂತ ಪ್ರಶ್ನೆ. All these we can find the answer in the word of God, the Bible. ಈ ಎಲ್ಲಾ ಪ್ರಶ್ನೆಗಳಿಗೂ ನಾವು ದೇವರ ವಾಕ್ಯವಾದಂತಹ ಸತ್ಯವೇದದಲ್ಲಿ ಉತ್ತರಗಳನ್ನು ಕಾಣಬಹುದು. There are so many other religious books, but most of it is mythology. ಇನ್ನು ಅನೇಕ ಧಾರ್ಮಿಕ ಪುಸ್ತಕಗಳಿವೆ, ಅವೆಲ್ಲ ಕೇವಲ ಕಾಲ್ಪನಿಕ ಕಥೆಗಳಾಗಿವೆ. When we talk about revelation, we see there are two kinds of main revelation. ನಾವು ದೇವರ ಪ್ರಕಟಣೆ ಎಂಬುದಾಗಿ ಹೇಳುವಾಗ ಪ್ರಾಮುಖ್ಯವಾಗಿ ದೇವರ ಪ್ರಕಟಣೆಗಳು ಎರಡು ವಿಧವಾಗಿವೆ. I'm sorry, Niranjan. There are two kinds of revelation we can understand. ದೇವರ ಪ್ರಕಟಣೆಗಳು ಎರಡು ವಿಧವಾಗಿವೆ. One is called general revelation. ಮೊದಲನೇ ಪ್ರಕಟಣೆ ಅದು ಸಾಮಾನ್ಯವಾದ ಪ್ರಕಟಣೆ. It is in the nature, it is in the universe. ಅದು ನಮ್ಮ ಸುತ್ತಲಿರುವಂತಹ ಪ್ರಕೃತಿಯಲ್ಲಿ ನಾವು ನೋಡಬಹುದು ಮತ್ತು ಲೋಕದಲ್ಲಿ ಅದು ಕಾಣಿಸುತ್ತದೆ. It can also be understood through our conscience. ಅದು ನಮ್ಮ ಮನಸ್ಸುಗಳಲ್ಲಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು. Manasakshiyalli, in our yeah. It can also be seen by God's providence, how God has given things for man. Through that also you can understand general revelation. ದೇವರು ಮನುಷ್ಯನಿಗೆ ಒದಗಿಸುವಂತಹ ಸಂಗತಿಗಳ ಮೂಲಕವೂ ಕೂಡ ನಾವು ಸಾಮಾನ್ಯ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವಂತಹ ಸಾಮಾನ್ಯ ಪ್ರಕಟಣೆಯನ್ನು ನಾವು ಹೊಂದಬಹುದು. No, Bible says no one has seen God at any time. ಸತ್ಯವೇದವು ಹೇಳುತ್ತದೆ ದೇವರನ್ನು ಯಾರು ಎಂದೂ ಕಂಡಿಲ್ಲ. But Jesus Christ said, he that's seen me has seen the Father. ಆದರೆ ಯೇಸು ಕ್ರಿಸ್ತನು ಹೇಳಿದನು, ನನ್ನನ್ನು ನೋಡಿರುವಂತವನು ತಂದೆಯನ್ನು ಕೂಡ ನೋಡಿದ್ದಾನೆ. That is the second revelation, the special revelation. ಮತ್ತು ಎರಡನೆಯ ವಿಧವಾದಂತಹ ಪ್ರಕಟಣೆ ಅದು ವಿಶೇಷವಾದಂತಹ ಪ್ರಕಟಣೆ. In that there are two. One is the written word and the other one is the living word. ವಿಶೇಷ ಪ್ರಕಟಣೆಯ ಅಡಿಯಲ್ಲಿ ಎರಡು ವಿಧಗಳಿವೆ, ಎರಡು ಭಾಗಗಳಿವೆ. ಒಂದು ಬರೆಯಲ್ಪಟ್ಟಂತಹ ಪ್ರಕಟಣೆ, another one one is the written word, ಬರೆದಿರುವ ವಾಕ್ಯ. another one uncle I already told that. One is the written word, the other one is called the living word. ಒಂದು ಅದು ಬರೆಯಲ್ಪಟ್ಟಂತಹ ವಾಕ್ಯ, ಇನ್ನೊಂದು ಜೀವಿಸುತ್ತಾ ಇರುವಂತಹ ವಾಕ್ಯ. Well, the living word is a name for the Lord Jesus Christ, as we see in John 1:1. ಜೀವಿಸುತ್ತಾ ಇರುವಂತಹ ವಾಕ್ಯ ಯಾವುದು ಎಂದರೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವ ಹಾಗೆ ಅದು ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. Now let's look a little bit at the general revelation. ಸಾಮಾನ್ಯ ಪ್ರಕಟಣೆ ಅಂದರೆ ಏನು ಎಂಬುದಾಗಿ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. Modern man attacks the absoluteness of Christian faith. ಈ ಆಧುನಿಕ ಮನುಷ್ಯನು ಈ ಕ್ರೈಸ್ತ ಧರ್ಮದ ಕ್ರೈಸ್ತ ನಂಬಿಕೆಯ ಆ ಒಂದು ಸಂಪೂರ್ಣತೆಯನ್ನ ಆತನು ತಿರಸ್ಕರಿಸುತ್ತಾನೆ. So it is important that the Bible also talks about general revelation. ಇನ್ನೊಂದು ಏನಂದ್ರೆ ಸತ್ಯವೇದವು ಅದು ಸಾಮಾನ್ಯ ಪ್ರಕಟಣೆಯ ಕುರಿತಾಗಿಯೂ ಕೂಡ ಮಾತನಾಡುತ್ತದೆ. When you look at the general revelation, ನೀವು ಸಾಮಾನ್ಯ ಪ್ರಕಟಣೆಯ ಕುರಿತಾಗಿ ನೋಡುವಾಗ we see some things that it is enough for, something it is not enough for. ನಾವು ಕೆಲವು ಸಾಮಾನ್ಯ ಪ್ರಕಟಣೆ ಹೇಗಿದೆ ಅಂದರೆ
ಅದು ಸಾಕಾದಂತಹ ಪ್ರಕಟಣೆಯಾಗಿದೆ. ಇನ್ನು ಕೆಲವು ಸಾಮಾನ್ಯ ಪ್ರಕಟಣೆ ಅದು ಸಾಕಾಗದಂತಹ ಪ್ರಕಟಣೆಯಾಗಿದೆ. Now we can look at few verses. Most of you may know it, but look at Psalm 19 verse 1. ನಾವು ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆ 19 1ನೇ ವಚನವನ್ನು ನಾವು ನೋಡೋಣ. ಇದೆಲ್ಲರಿಗೂ ಚಿರಪರಿಚಿತವಾದಂತಹ 1 to 6. 1ರಿಂದ 6ನೇ ವಚನದವರೆಗೆ. ಕೀರ್ತನೆ 19 1ರಿಂದ 6. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಅವನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಅವನ ಬಿಸಿಲಿಗೆ ಮರೆಯಾದದ್ದು ಒಂದೂ ಇಲ್ಲ. It's a clear passage talking about God's revelation, general revelation in the nature, in sun and the moon and the stars and the created things. ದೇವರು ತನ್ನನ್ನು ತಾನು ಸಾಮಾನ್ಯವಾಗಿ ಪ್ರಕಟಿಸಿಕೊಂಡಿರುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಮ್ಮ ಸುತ್ತಲಿರುವಂತಹ ಸೃಷ್ಟಿ ಪ್ರಕೃತಿಯಲ್ಲಿ, ಸೂರ್ಯ ಚಂದ್ರರಲ್ಲಿ ಮತ್ತು ಆತನ ಸೃಷ್ಟಿಯಲ್ಲಿ ನಾವು ಆತನು ತನ್ನನ್ನು ತಾನು ಪ್ರಕಟಿಸಿಕೊಂಡಿರುವುದನ್ನ ನೋಡುತ್ತೇವೆ. If you are making note, you can also look at Romans chapter 1, 18 to 21. That also speaks about general revelation. ರೋಮಾಪುರ 1ನೇ ಅಧ್ಯಾಯ 18ರಿಂದ 28ನೇ ವಚನದವರೆಗೂ ನೀವು ನೋಡಿಕೊಳ್ಳುವಾಗ, 18ರಿಂದ 21ನೇ ವಚನದವರೆಗೆ ನೀವು ನೋಡಿಕೊಳ್ಳುವಾಗ ಅದು ಕೂಡ ದೇವರ ಸಾಮಾನ್ಯ ಪ್ರಕಟಣೆಯ ಕುರಿತಾಗಿ ಮಾತನಾಡುತ್ತದೆ. Please read that, brother. ರೋಮ 1ನೇ ಅಧ್ಯಾಯ 18ರಿಂದ 21ನೇ ವಚನದವರೆಗೆ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. Another passage about general revelation is Acts 14, 15 to 17. ದೇವರು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತಹ ಇನ್ನೊಂದು ರೀತಿ, ಅದು ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 15 to 17. 15ರಿಂದ 17ರವರೆಗೆ. Yeah. Acts 14, 15 to 17. Just a minute, brother. Yeah, no problem. ನಾವು 14ನೇ ಅಧ್ಯಾಯ 15ರಿಂದ 17ರವರೆಗೆ ನೋಡಿಕೊಳ್ಳೋಣ. ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ. So these verses, Psalm 19, Romans 1, Acts 14, all talks about the general revelation in nature. ನಾವು ಈಗ ತಾನೇ ಓದಿಕೊಂಡಂತಹ ರೋಮಾಪುರ 1ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ ಮತ್ತು ಕೀರ್ತನೆ 19ನೇ ಅಧ್ಯಾಯ, ಇವೆಲ್ಲವೂ ದೇವರ ಕುರಿತಾದಂತಹ ಸಾಮಾನ್ಯ ಪ್ರಕಟಣೆಗಳಾಗಿವೆ. But this general revelation is inadequate to fully understand God. ಆದರೆ ಈ ಒಂದು ಸಾಮಾನ್ಯ ಪ್ರಕಟಣೆಯು ದೇವರ ಕುರಿತಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಕಾಗುವುದಿಲ್ಲ. If we only had nature,
people have different concept about God. ನಾವು ಕೇವಲ ಪ್ರಕೃತಿಯನ್ನೇ ಸೃಷ್ಟಿಯನ್ನೇ ನೋಡುವುದಾದರೆ ಜನರು ತಮ್ಮಿಷ್ಟಕ್ಕೆ ತಕ್ಕಂತ ಅನೇಕ ಗೊಂದಲಗಳನ್ನ ಹೊಂದಿದ್ದಾರೆ ದೇವರ ಕುರಿತಾಗಿ. We read in Romans 1:18 onwards that you can know God's power and God's existence through general revelation. Nityatva, Deva Shakti, those things you can see. Some of God's attributes you can see from the created things. ನಾವು ರೋಮಾಪುರ 1ನೇ ಅಧ್ಯಾಯ 18ನೇ ವಚನದಿಂದ ಮುಂದಕ್ಕೆ ನಾವು ನೋಡುವಾಗ ದೇವರ ಕೆಲವು ಗುಣಲಕ್ಷಣಗಳಾದಂತಹ ಆತನ ನಿತ್ಯ ಶಕ್ತಿ, ಪ್ರಭಾವ, ಇದನ್ನ ನಾವು ಸೃಷ್ಟಿಯ ಮೂಲಕ ನಾವು ನೋಡಿಕೊಳ್ಳಬಹುದು, ಆದರೆ ಸಂಪೂರ್ಣವಾಗಿ ಅಲ್ಲ. Because sin has entered into man, man has lost that original state of clear understanding. Satan has blinded people's eyes. So natural revelation is not enough to bring a man to salvation. ಆದರೆ ಪಾಪವು ಮನುಷ್ಯನನ್ನ ಪ್ರವೇಶಿಸಿರುವುದರಿಂದ ಸೈತಾನನು ಅವರ ಕಣ್ಣುಗಳನ್ನ ಮಂಕು ಮಾಡಿದ್ದರಿಂದ ಮನುಷ್ಯನು ದೇವರ ಕುರಿತಾಗಿ ತಿಳಿದುಕೊಳ್ಳಬಹುದಾದಂತಹ ಆ ಒಂದು ಸಾಮಾನ್ಯ ಪ್ರಕಟಣೆಯನ್ನ ಸಂಪೂರ್ಣವಾಗಿ ತನ್ನ ಜ್ಞಾನದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. So general revelation cannot bring a person to salvation, but it is enough to condemn a man if he reject the light given in general revelation. ದೇವರ ಈ ಒಂದು ಸಾಮಾನ್ಯ ಪ್ರಕಟಣೆಯು ಒಬ್ಬ ಮನುಷ್ಯನನ್ನ ರಕ್ಷಣೆ ಮಾರ್ಗಕ್ಕೆ ತರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ಒಂದು ಸಾಮಾನ್ಯ ಪ್ರಕಟಣೆಯು ಒಬ್ಬ ಮನುಷ್ಯನನ್ನ ಆತನು ಪಾಪಿ ಮತ್ತು ಆತನಿಗೆ ನರಕ ಉಂಟು ಎಂಬುದಾಗಿ ಆತನನ್ನ ದೂಷಿಸಲಿಕ್ಕೆ ಸಾಧ್ಯ ಉಂಟು. If a person, a pagan, if he respond to the natural revelation, the light that he has in nature, God will give him more light. ಒಬ್ಬ ಅನ್ಯ ಮನುಷ್ಯನು ಅಥವಾ ದೇವರ ಕುರಿತಾಗಿ ಗೊತ್ತಿಲ್ಲದಂತಹ ಒಬ್ಬ ಮನುಷ್ಯನು ದೇವರ ಕುರಿತಾದಂತಹ ಸಾಮಾನ್ಯ ಪ್ರಕಟಣೆಯ ಬೆಳಕನ್ನ ಆತನ ಸೃಷ್ಟಿಯ ಮೂಲಕ ನೋಡಿ ಆತನನ್ನ ತಿಳಿಯಲಿಕ್ಕೆ ಬಯಸುವುದಾದರೆ ದೇವರು ಇನ್ನೂ ಹೆಚ್ಚಾಗಿ ತನ್ನನ್ನ ಪ್ರಕಟಿಸಿಕೊಳ್ಳುತ್ತಾನೆ. One of the example we see in Acts chapter 10, a Gentile man by name Cornelius. ಅದಕ್ಕೆ ಉದಾಹರಣೆ ಎಂಬಂತೆ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಒಬ್ಬ ಅನ್ಯ ಮನುಷ್ಯನಾದಂತಹ ಕೊರ್ನೇಲಿಯನ ಕುರಿತಾಗಿ ನಾವು ನೋಡುತ್ತೇವೆ. He believed that there is a true and living God, that is the God of Israel. ಆತನು ಇಸ್ರಾಯೇಲರ ದೇವರು, ಆತನು ಜೀವಿಸುವಂತಹ ನಿಜವಾದಂತಹ ದೇವರು ಒಬ್ಬನಿದ್ದಾನೆ ಎಂಬುದಾಗಿ ಆತನು ನಂಬಿದ್ದನು. But he was not saved. ಆದರೆ ಆತನು ಇನ್ನೂ ರಕ್ಷಣೆ ಹೊಂದಿರಲಿಲ್ಲ. But he accepted the general revelation of a true and living God. So he was not an idol worshipper. Once he responded to that light, God gave him more light to bring him to salvation. ಆತನು ಒಬ್ಬ ನಿಜವಾದಂತಹ ದೇವರು ಇದ್ದಾನೆ ಎಂಬುದಾಗಿ ಸೃಷ್ಟಿಯ ಮೂಲಕ ದೇವರ ಸಾಮಾನ್ಯ ಪ್ರಕಟಣೆಯ ಮೂಲಕ ತಿಳಿದುಕೊಂಡಿದ್ದನು. ಆದರೆ ಅವನು ವಿಗ್ರಹಾರಾಧಕನಾಗಿರಲಿಲ್ಲ. ಬದಲಾಗಿ ದೇವರನ್ನ ಇನ್ನೂ ತಿಳಿದುಕೊಳ್ಳಬೇಕೆಂಬ ಆಸೆ ಆತನಲ್ಲಿದ್ದರಿಂದ ದೇವರು ತನ್ನ ಕುರಿತಾದಂತಹ ವಿಶೇಷ ಪ್ರಕಟಣೆಯನ್ನ ಆತನಿಗೆ ಕೊಟ್ಟನು. If a person is rejecting the general revelation, God is not bound to give him further revelation. ದೇವರು ತನ್ನ ಕುರಿತಾದಂತಹ ಸಾಮಾನ್ಯ ಪ್ರಕಟಣೆಯನ್ನ ಸೃಷ್ಟಿಯ ಮೂಲಕ ಕಾಣುವ ಸಾಮಾನ್ಯ ಪ್ರಕಟಣೆಯನ್ನ ಆತನು ತಿರಸ್ಕರಿಸುವುದಾದರೆ ದೇವರು ಇನ್ನು ಹೆಚ್ಚು ಪ್ರಕಟಣೆಗಳನ್ನ ಆತನಿಗೆ ಕೊಡುವುದಿಲ್ಲ, ಕೊಡಬೇಕೆಂದಿಲ್ಲ. In Psalm 19 we saw the sun is like coming up in the morning as we see, and it sunset in the evening. Even a blind man going out to the sunlight can feel the heat of the sun, even a blind man. ನಾವು ಕೀರ್ತನೆ 19ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಸೂರ್ಯನು ಆತನ ಪೂರ್ವದಲ್ಲಿ ಹುಟ್ಟಿ ಆತನ ಬೆಳಕನ್ನು ಚೆಲ್ಲಿ ಆತನ ಪಶ್ಚಿಮದಲ್ಲಿ ಮುಳುಗುವಂಥದ್ದು, ಆತನ ಬೆಳಕು, ಆತನ ಬೆಳಕಿನ ಬಿಸಿ, ಅದನ್ನ ಒಬ್ಬ ಕುರುಡನೂ ಕೂಡ ಅನುಭವಿಸಬಹುದಾಗಿದೆ. ಅದನ್ನ ತಿಳಿದುಕೊಳ್ಳಲಿಕ್ಕೆ ಕಣ್ಣಿರಬೇಕಾದ ಸಾಧ್ಯತೆ ಇಲ್ಲ. So man is accountable before God because of general revelation. ಆದ್ದರಿಂದ ದೇವರು ಮನುಷ್ಯನಿಗೆ ತನ್ನ ಕುರಿತಾದ ಸಾಮಾನ್ಯ ಪ್ರಕಟಣೆಯನ್ನು ಕೊಟ್ಟಿರುವುದರಿಂದ ಮನುಷ್ಯನು ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕಾಗಿದೆ.
In Romans 1, we read that the invisible attributes of God are seen through the nature. ನಾವು ಕಣ್ಣಕ್ಕೆ ಕಾಣದೇ ಇರುವ ನಾವು ರೋಮಾಪುರ 1ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೆವು, ಕಣ್ಣಿಗೆ ಕಾಣದಿರುವಂತಹ ಆತನ ಗುಣಲಕ್ಷಣಗಳು, ಆತನ ನಿತ್ಯ ಶಕ್ತಿಯು ಅದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂದು. When you and I look at a building, we wouldn't say that it came by itself. We know there was an architect, there was an engineer, there's a mason. So same way, the creation speaks about a creator. ನಾವು ಒಂದು ಬಿಲ್ಡಿಂಗ್ ಅನ್ನ ಅಥವಾ ಒಂದು ದೊಡ್ಡದಂತ ಕಟ್ಟಡವನ್ನ ನಾವು ನೋಡುವಾಗ ಅದನ್ನ ಶಿಲ್ಪಿಸಿದಂತಹ, ಅದಕ್ಕೆ ಒಂದು ರೂಪ ಕೊಟ್ಟಂತಹ ಒಬ್ಬ ಶಿಲ್ಪಿ ಉಂಟು ಮತ್ತು ಅದನ್ನ ಕಟ್ಟಿದಂತಹ ಒಬ್ಬ ಇಂಜಿನಿಯರ್ ಉಂಟು. ಹೀಗೆ ಅದು ತಾನೇ ಉಂಟಾದದ್ದಲ್ಲ, ಅದಕ್ಕೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ. ಅದೇ ರೀತಿ ನಮ್ಮ ಸುತ್ತಲಿರುವಂತಹ ಸೃಷ್ಟಿಯನ್ನು ನಾವು ನೋಡುವಾಗ ಅದನ್ನೂ ಕೂಡ ಸೃಷ್ಟಿಸಿದಂತಹ ಒಬ್ಬ ಸೃಷ್ಟಿಕರ್ತನಿದ್ದಾನೆ. So God has revealed himself in general revelation to all mankind. ಆದ್ದರಿಂದ ದೇವರು ತನ್ನನ್ನು ತಾನೇ ಸಾಮಾನ್ಯ ಪ್ರಕಟಣೆಯ ಮೂಲಕ ಎಲ್ಲಾ ಮಾನವರಿಗೆ ಪ್ರಕಟಿಸಿಕೊಂಡಿದ್ದಾನೆ. When we look at the idol worshipping friends of our country, we wonder how can they look at this nature, this vast universe with all their scientific knowledge, and then go and take a stone and bow down to it, or an animal. It is unbelievable, the darkness that is in man's hand, man's eyes. ನಾವು ನಮ್ಮ ದೇಶದಲ್ಲಿರುವಂತಹ ವಿಗ್ರಹಾರಾಧನೆ ಮಾಡುವಂತಹ ಸಹೋದರರನ್ನು ನಾವು ನೋಡುವಾಗ ನನಗೆ ಆಗುವಂತಹ ಆಶ್ಚರ್ಯವೇನೆಂದರೆ, ಇಷ್ಟೊಂದು ವಿಜ್ಞಾನ ಮುಂದುವರೆದು ಮನುಷ್ಯನು ಸೃಷ್ಟಿಯ ಕುರಿತಾಗಿ ಇಷ್ಟೊಂದು ತಿಳಿದುಕೊಳ್ಳಬಹುದಾದರೂ ಕೂಡ ಹೇಗೆ ಒಬ್ಬ ಮನುಷ್ಯನು ಒಂದು ಕಲ್ಲನ್ನು ತೆಗೆದುಕೊಂಡು ದೇವರು ಎಂಬುದಾಗಿ ಸೃಷ್ಟಿಸಿ ಅದಕ್ಕೆ ಅಡ್ಡ ಬೀಳಬಹುದು ಎಂಬುದಾಗಿ ಆಶ್ಚರ್ಯವಾಗುತ್ತದೆ. See, this is where you and I are thankful, because God opened our eyes. ಇಲ್ಲಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಬೇಕು, ಏಕೆಂದರೆ ಆತನು ನನ್ನ ನಿಮ್ಮ ಕಣ್ಣುಗಳನ್ನು ತೆರೆದನು. So part of general revelation is also in conscience. ಮತ್ತು ದೇವರ ಸಾಮಾನ್ಯ ಪ್ರಕಟಣೆ ಭಾಗ ಅದು ನಮ್ಮ ಆ ಒಂದು ಮನಸಾಕ್ಷಿಯಲ್ಲಿ ಕೂಡ ಇದೆ. Look at Romans 2 verse 14 to 16. ನಾವು ರೋಮ 2ನೇ ಅಧ್ಯಾಯ 14ರಿಂದ 16ನೇ ವಚನದವರೆಗೆ ನೋಡಿಕೊಳ್ಳೋಣ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದದೆ ಎಂಬುದು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತವೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪಲ್ಲವೆಂದು ಸೂಚಿಸುತ್ತವೆ. ನಾನು ಸಾರುವ ಸ್ವಾರ್ಥದಲ್ಲಿ, since God has created man with a spirit, God has instilled into man a moral and spiritual capacity to know him. ದೇವರು ಮನುಷ್ಯನನ್ನ ತನ್ನ ಆತ್ಮನನ್ನ ತನ್ನ ಉಸಿರಿನ ಮೂಲಕ ಆತನನ್ನ ಸೃಷ್ಟಿಸಿರುವುದರಿಂದ ಮನುಷ್ಯನಲ್ಲಿ ಒಂದು ಆತ್ಮಿಕ ಮತ್ತು ಆ ಒಂದು God has put a capacity to be moral and spiritual, to know God. ಮತ್ತು ನೈತಿಕವಾಗಿ ಮತ್ತು ಆತ್ಮೀಕವಾಗಿ ಆತನನ್ನ ತಿಳಿದುಕೊಳ್ಳುವಂತಹ ಆ ಒಂದು ಸಾಮರ್ಥ್ಯವನ್ನು ಮನುಷ್ಯನಲ್ಲಿ ಇಟ್ಟಿದ್ದಾನೆ. The general revelation also can be seen in how God preserves this universe. ಮತ್ತು ದೇವರು ತನ್ನ ಈ ಒಂದು ಸೃಷ್ಟಿಯನ್ನ ಕಾಪಾಡುವಂತಹ ರೀತಿಯನ್ನ ನಾವು ನೋಡುವಾಗಲೂ ಕೂಡ ನಾವು ಆ ಒಂದು ಸಾಮಾನ್ಯ ಪ್ರಕಟಣೆಯನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. Colossians 1:17. ನಾವು ಕೊಲೋಸ್ಯಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. When you look at how this universe is moving forward, how all these stars and everything moving in its orbit, you know, a person have to believe that there is a supreme sovereign God. ನಾವು ನಮ್ಮ ಈ ಸೃಷ್ಟಿಯಲ್ಲಿ ನಮ್ಮ ಪ್ರಪಂಚದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನಾವು ನೋಡುವಾಗ
ಹೇಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಚಲಿಸುತ್ತವೆ, ಹೇಗೆ ಪ್ರತಿಯೊಂದಕ್ಕೂ ಒಂದೊಂದು ನಿಯಮಗಳಿದೆ ಎಂಬುದಾಗಿ ನಾವು ನೋಡುವಾಗ ಹೇಗೆ ಮನುಷ್ಯನು ಆ ಸೃಷ್ಟಿಕರ್ತನನ್ನ ತಿಳಿದುಕೊಳ್ಳದೆ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ಆಶ್ಚರ್ಯವಾಗುತ್ತದೆ. So general revelation brings human responsibility. ಆದ್ದರಿಂದ ದೇವರ ಕುರಿತಾದ ಸಾಮಾನ್ಯ ಪ್ರಕಟಣೆಯು ಅದು ಮನುಷ್ಯನ ಮೇಲೆ ಒಂದು ಜವಾಬ್ದಾರಿಯನ್ನು ಹಾಕುತ್ತದೆ. Man is without excuse. That's what we read in Romans 1. ನಾವು ರೋಮಾಪುರ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಮನುಷ್ಯನು ಯಾವುದೇ ಉತ್ತರವಿಲ್ಲದವನಾಗಿದ್ದಾನೆ. So general revelation can condemn man if he reject it, but it cannot save man. That is why we need special revelation. ಈ ಒಂದು ದೇವರ ಕುರಿತಾದ ಸಾಮಾನ್ಯ ಪ್ರಕಟಣೆಯು ಮನುಷ್ಯನನ್ನ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲದೆ ಹೋದರೂ ಅದು ಮನುಷ್ಯನನ್ನ ದೇವರ ಕುರಿತಾಗಿ ಆತನು ತಿಳಿದುಕೊಳ್ಳದೆ ಹೋದದ್ದರಿಂದ ಅವನನ್ನ ನಾಶನಕ್ಕೆ ದೂಡಬಹುದು. ಆದ್ದರಿಂದಲೇ ಮನುಷ್ಯನಿಗೆ ದೇವರ ಕುರಿತಾದಂತಹ ವಿಶೇಷ ಪ್ರಕಟಣೆಯ ಅವಶ್ಯಕತೆ ಇದೆ. Let's look at Acts chapter 4 verse 12 as we come to special revelation. ನಾವು ದೇವರ ಕುರಿತಾದಂತಹ ವಿಶೇಷ ಪ್ರಕಟಣೆಯನ್ನ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನವನ್ನ ನಾವು ಓದಿಕೊಳ್ಳೋಣ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. So a man failing to respond to the light of general revelation results in man's condemnation. ಒಬ್ಬ ಮನುಷ್ಯನು ತನಗೆ ದೇವರ ಕುರಿತಾದ ಸಾಮಾನ್ಯ ಪ್ರಕಟಣೆಯನ್ನ ತಿರಸ್ಕರಿಸುವಾಗ ಅದು ಆತನನ್ನ ನಾಶನಕ್ಕೆ ದೂಡುತ್ತದೆ. General revelation makes man guilty and it is not sufficient to make him righteous. ದೇವರ ಕುರಿತಾದ ಸಾಮಾನ್ಯ ಪ್ರಕಟಣೆಯು ಮನುಷ್ಯನನ್ನ ತಪ್ಪಿತಸ್ಥನನ್ನಾಗಿ ಮಾಡುತ್ತದೆ ಮತ್ತು ಅದು ದೇವರ ಕುರಿತಾಗಿ ಸಂಪೂರ್ಣ ತಿಳಿದುಕೊಳ್ಳಲಿಕ್ಕೆ ಸಾಕಾಗದು. In general revelation we understand a few other truths. ನಾವು ಈ ಸಾಮಾನ್ಯ ಪ್ರಕಟಣೆಯಲ್ಲಿ ಇನ್ನೂ ಕೆಲವು ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. You and I as believers, we can take this general revelation as a ground of contact between believers and unbelievers. ವಿಶ್ವಾಸಿಗಳಂತಹ ನಾನು ಮತ್ತು ನೀವು ದೇವರ ಕುರಿತಂತ ಈ ಒಂದು ಸಾಮಾನ್ಯ ಪ್ರಕಟಣೆಯನ್ನ ಉಪಯೋಗಿಸಿಕೊಂಡು ವಿಶ್ವಾಸಿಗಳಾದ ನಾವು ಅವಿಶ್ವಾಸಿಗಳೊಟ್ಟಿಗೆ ಸಂಬಂಧ ಸಾಧಿಸಲಿಕ್ಕೆ ಸಾಧ್ಯ ಉಂಟು. Now if you look at the book of Acts, you see how Paul, when he went to the Jewish synagogue, he talked about the word of God, how Christ is the Messiah shown in the Old Testament scripture. But when he went to the Gentiles, like in Athens, Athenia Patana, he didn't talk about Dharma Shastra. He talked about nature and the creator God. ನಾವು ಅಪೊಸ್ತಲರ ಕೃತ್ಯದಲ್ಲಿ ನೋಡುವಾಗ ಪೌಲನು ಯಹೂದ್ಯರ ಸಭಾಮಂದಿರಗಳಿಗೆ ಹೋಗುವಾಗ ಆತನು ದೇವರ ವಾಕ್ಯದ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಂತ ದೇವರ ವಾಕ್ಯಗಳನ್ನು ತೆಗೆದುಕೊಂಡು ಅವರೊಟ್ಟಿಗೆ ಮಾತನಾಡಿದನು. ಆದರೆ ಅನ್ಯ ಜನರ ಬಳಿಗೆ ಅಥೇನೆ ಪಟ್ಟಣಕ್ಕೆ ಅವನು ಹೋಗುವಾಗ ಅಲ್ಲಿ ಸೃಷ್ಟಿಯನ್ನ ತೋರಿಸಿ ಅವರೊಟ್ಟಿಗೆ ಅವನು ಮಾತನಾಡುತ್ತಾನೆ ದೇವರ ಕುರಿತಾಗಿ. You and I need to know when we talk to unbelievers from, for example, Hinduism, how do we share the gospel with them? If we say Exodus 13:14, they wouldn't understand. So you have to bring general revelation to bring the awareness of a living God to them. ಆದ್ದರಿಂದ ವಿಶ್ವಾಸಿಗಳ ಅಂತ ನಾನು ಮತ್ತೆ ನೀವು ಅನ್ಯ ಜನರಾದಂತಹ ಮತ್ತು ಅವಿಶ್ವಾಸಿಗಳ ಮಧ್ಯೆ ದೇವರ ವಾಕ್ಯವನ್ನ ಹಂಚಿಕೊಳ್ಳಲಿಕ್ಕೆ ಹೋಗುವಾಗ ಅವರಿಗೆ ವಿಮೋಚನ ಕಾಂಡ 13-14ನೇ ಅಧ್ಯಾಯ ಎಂಬುದಾಗಿ ಹೇಳಿದರೆ ಅವರಿಗೆ ಅರ್ಥವಾಗುವುದಿಲ್ಲ. ಬದಲಾಗಿ ದೇವರ ಕುರಿತಂತ ಸಾಮಾನ್ಯ ಪ್ರಕಟಣೆಯನ್ನ ಆತನ ಸೃಷ್ಟಿಯ ಮೂಲಕ ತೋರಿಸಿ ನಾವು ಮಾತನಾಡಬೇಕು. Have you ever heard the question people ask, what about the people who never heard the gospel? Has anybody ever asked you that? They never heard about Jesus Christ, they never heard the gospel. What is their condition after death? ನಿಮಗೆ ಯಾರಾದರೂ ಈ ರೀತಿಯ ಪ್ರಶ್ನೆಯನ್ನ ಕೇಳಿದ್ದಾರಾ? ದೇವರ ಕುರಿತಾಗಿ ಯೇಸು ಕ್ರಿಸ್ತನ ಕುರಿತಾಗಿಯೇ ಸುವಾರ್ತೆಯನ್ನ ಕೇಳದಂತಹ ಜನರು ಸತ್ತು ಹೋದರೆ ಅವರಿಗೆ ಏನಾಗುತ್ತದೆ ಎಂಬಂತ ಪ್ರಶ್ನೆಗಳನ್ನ ಯಾರಾದರೂ ನಿಮಗೆ ಕೇಳಿದ್ದಾರಾ? If somebody asked you,
clear answer is in Romans 1. God has revealed himself through nature. They are responsible to respond to that general revelation. ಯಾರಾದರೂ ನಿಮಗೆ ಆ ಪ್ರಶ್ನೆಯನ್ನ ಕೇಳುವುದಾದರೆ ಅದಕ್ಕೆ ಉತ್ತರ ರೋಮಾಪುರ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ದೇವರು ತನ್ನನ್ನು ತಾನು ತನ್ನ ಸೃಷ್ಟಿಯ ಮೂಲಕ ಪ್ರಕಟಿಸಿಕೊಂಡಿದ್ದಾನೆ, ಆದ್ದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. So no one is completely without opportunity. ಆದ್ದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಪ್ರತಿಯೊಬ್ಬನೂ ಕೂಡ ಯಾರೂ ಕೂಡ ಅವಕಾಶವಿಲ್ಲದೆ ರಕ್ಷಣೆ ಹೊಂದಲಿಕ್ಕೆ ಅವಕಾಶವಿಲ್ಲದವರಲ್ಲ. So when you look at general revelation and special revelation, it is intelligible, that is very clear. It is coherent, that is it sticks together. ಒಂದಕ್ಕೆ ಅಂಟಿಕೊಂಡಿರುವುದು. So it is intelligible and coherent. ನಾವು ದೇವರ ಕುರಿತಾದ ಸಾಮಾನ್ಯ ಪ್ರಕಟಣೆಯ ಕುರಿತಾಗಿ ನಾವು ನೋಡುವಾಗ ಆ ದೇವರ ಕುರಿತಾದ ಸಾಮಾನ್ಯ ಪ್ರಕಟಣೆಯು ಅದು ಬುದ್ಧಿಗೆ ನಿಲುಕುವಂತದ್ದು ಮತ್ತು ಒಂದಕ್ಕೊಂದು ಹೊಂದಾಣಿಕೆ ಆಗುವಂತ ಪ್ರಕಟಣೆಯಾಗಿದೆ. Okay, now having said that, let us look at why there is a need for special revelation. ಈಗ ಸಾಮಾನ್ಯ ಪ್ರಕಟಣೆಯ ಕುರಿತಾಗಿ ತಿಳಿದುಕೊಂಡ ನಂತರ ನಾವು ವಿಶೇಷ ಪ್ರಕಟಣೆಯ ಅಗತ್ಯತೆ ಯಾಕಿದೆ ಎಂಬುದಾಗಿ ತಿಳಿದುಕೊಳ್ಳೋಣ. Because general revelation is incomplete. ಯಾಕಂದರೆ ಸಾಮಾನ್ಯ ಪ್ರಕಟಣೆಯು ಅದು ಅಪೂರ್ಣವಾದದ್ದು. It can know some of the attributes of God, but it cannot reveal all the attributes of God, like his love, his redemption, what he has done for us to save us from sin. These things cannot be fully understood by general revelation. ದೇವರ ಕುರಿತಾದ ಸಾಮಾನ್ಯ ಪ್ರಕಟಣೆಯ ಮೂಲಕ ನಾವು ದೇವರ ಕೆಲವು ಗುಣಲಕ್ಷಣಗಳನ್ನ ಮಾತ್ರ ನಾವು ತಿಳಿದುಕೊಳ್ಳಬಹುದು, ಆತನ ಶಕ್ತಿ, ಆತನ ಸೃಷ್ಟಿ ಕಾರ್ಯವನ್ನ. ಆದರೆ ಆತನ ವಿಶೇಷವಾದಂತಹ ಕಾರ್ಯಗಳಂತಹ ಆತನ ಪ್ರೀತಿ, ಮಾನವನ ರಕ್ಷಣೆಗಾಗಿ ಆತನು ಏರ್ಪಡಿಸಿರುವಂತಹ ಮಾರ್ಗ, ವಿಮೋಚನೆಗಾಗಿ ಆತನು ಸಿದ್ಧಪಡಿಸಿರುವಂತಹ ಮಾರ್ಗಗಳ ಕುರಿತಾಗಿ ನಾವು ಸಾಮಾನ್ಯ ಪ್ರಕಟಣೆಯ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. So first thing, general revelation is incomplete for salvation. ಮೊದಲನೇದಾಗಿ ದೇವರ ಕುರಿತಾದಂತಹ ಸಾಮಾನ್ಯ ಪ್ರಕಟಣೆಯು ಅದು ರಕ್ಷಣೆ ಹೊಂದಲಿಕ್ಕೆ ಸಾಕಾಗದು. Secondly, man lost the original relationship by the fall, and to gain back he needed special revelation. ಎರಡನೇದಾಗಿ ಮನುಷ್ಯನು ದೇವರೊಟ್ಟಿಗೆ ತನಗಿದ್ದಂತಹ ಮೊದಲ ಸಂಬಂಧವನ್ನ ಆತನು ಕಳೆದುಕೊಂಡನು. ಆದ್ದರಿಂದ ಮತ್ತೆ ದೇವರೊಟ್ಟಿಗೆ ಆತನು ಸಂಬಂಧ ಹೊಂದಬೇಕಾದರೆ ಆತನಿಗೆ ದೇವರಿಂದ ವಿಶೇಷ ಪ್ರಕಟಣೆಯ ಅಗತ್ಯವಿತ್ತು. The problem of sin, guilt and depravity. Man is ಕೊಳತು ಹೋಗಿರೋ ವ್ಯಕ್ತಿ. Sin, it has to be resolved. That is why special revelation. ಮಾನವನು ಪಾಪದಿಂದ ತುಂಬಿದಂತಹ ಮತ್ತು ಕೆಟ್ಟು ಹೋದಂತಹ ಮನುಷ್ಯನಾಗಿರುವುದರಿಂದ ಆತನಿಗೆ ದೇವರಿಂದ ವಿಶೇಷ ಪ್ರಕಟಣೆಯ ಅಗತ್ಯತೆ ಇದೆ. Atonement, redemption, reconciliation, all this it necessitates special revelation. ಬಿಡುಗಡೆ, ಸಂಧಾನ ಮತ್ತು ದೇವರೊಟ್ಟಿಗೆ ಪುನಃಸ್ಥಾಪಿಸುವಿಕೆ, ಈ ಎಲ್ಲ ವಿಷಯಗಳು ಕೂಡ ವಿಶೇಷ ಪ್ರಕಟಣೆಯ ಮೂಲಕವೇ ಆಗಲಿಕ್ಕೆ ಸಾಧ್ಯ. Now we will look a little bit at the special revelation. ನಾವು ಈಗ ದೇವರ ಕುರಿತಾದ ವಿಶೇಷ ಪ್ರಕಟಣೆಯ ಕಡೆಗೆ ಗಮನ ಹರಿಸೋಣ. Like we told in the beginning, it comes two ways, one through the written word, the other one through the living word. ನಾವು ಈ ವಿಶೇಷ ಪ್ರಕಟಣೆಯ ಕುರಿತಾಗಿ ಎರಡು ವಿಧದಲ್ಲಿ ವಿಭಾಗಿಸಬಹುದು. ಅದು ಹೇಗೆಂದರೆ ಬರೆಯಲ್ಪಟ್ಟಂತಹ ದೇವರ ವಿಶೇಷ ಪ್ರಕಟಣೆ ಮತ್ತು ಜೀವಿಸುತ್ತಾ ಇರುವ ದೇವರ ವಿಶೇಷ ಪ್ರಕಟಣೆ. Let's read a revelation of God in Jesus Christ, Hebrews 1:1 and 2. A very familiar passage, Hebrews 1:1 and 2. ಇಬ್ರಿಯ 1ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ದೇವರು ತನ್ನನ್ನು ತಾನು ಯೇಸು ಕ್ರಿಸ್ತನ ಮೂಲಕ ಪ್ರಕಟಿಸಿಕೊಂಡಿರುವುದನ್ನು ನಾವು ನೋಡುತ್ತೇವೆ. ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು Hebrews 1:1 and 2. ಇಬ್ರಿಯ 1:1-2. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. See, when Jesus Christ came into the world, he is not bringing a new revelation about himself.
it was already in the Old Testament. Jesus told to the two disciples on the road to Emmaus that in Moses, in the prophets, in the Psalms, it is written of me. ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಾಗ ಆತನು ದೇವರ ಕುರಿತಾದಂತಹ ವಿಶೇಷವಾದಂತಹ ಮಾತುಗಳನ್ನು ಹೇಳಲಿಲ್ಲ. ಆತನು ತನ್ನ ಶಿಷ್ಯರಿಗೆ ಎಮ್ಮಾಹುವಿನ ಮಾರ್ಗದಲ್ಲಿ ತನ್ನ ಇಬ್ಬರು ಶಿಷ್ಯರಿಗೆ ಹೇಳಿದನು ಏನೆಂದರೆ, ಕೀರ್ತನೆ ಮತ್ತು ಪ್ರವಾದಿಗಳ ಪುಸ್ತಕಗಳಲ್ಲಿ, ಮೋಶೆ ಧರ್ಮಶಾಸ್ತ್ರದಲ್ಲಿ ನನ್ನ ಕುರಿತಾಗಿ ಅದು ಹೇಳಲ್ಪಟ್ಟಿದೆ ಎಂದು ಆತನು ಹೇಳಿದನು. So the revelation was there, but it was fragment, it was not complete. ಆದ್ದರಿಂದ ದೇವರ ಕುರಿತಾದ ಪ್ರಕಟಣೆಯು ಅದು ಹಳೆಯ ಒಡಂಬಡಿಕೆಯಲ್ಲಿ ಇತ್ತು, ಆದರೆ ಅದು ಭಾಗವಾಗಿ ಕೇವಲ ಭಾಗಶಃವಾಗಿ ಅದು ಇತ್ತು. But when finally God sent his son, he has revealed himself in unique way, so we can understand the invisible God by the person of the Lord Jesus Christ. ಆದರೆ ಆತನು ದೇವರು ತನ್ನ ಮಗನಾಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಾಗ ಆತನು ತನ್ನ ಕುರಿತಾಗಿ ಆತನು ವಿಶೇಷವಾದಂತಹ ರೀತಿಯಲ್ಲಿ ಆತನ ಮಗನ ಮೂಲಕ ಪ್ರಕಟಿಸಿಕೊಂಡನು. ಆ ಮಗನ ಮೂಲಕ ಆತನನ್ನು ನಾವು ತಿಳಿದುಕೊಳ್ಳಬಹುದು. That passage in Hebrews 1, this is the final revelation. When his son came to the world, that is God's ultimate revelation. ಇದು ದೇವರ ಅಂತಿಮವಾದಂತಹ ಪ್ರಕಟಣೆಯಾಗಿದೆ. ದೇವರು ತನ್ನ ಕುರಿತಾಗಿ ಪ್ರಕಟಣೆ ಮಾಡಿಕೊಳ್ಳಲಿಕ್ಕೆ ತನ್ನ ಒಬ್ಬನೇ ಮಗನಾಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿದನು. It is by looking at studying the life of the Lord Jesus Christ, we can understand the all the divine attributes of the Lord God. ನಾವು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡುವಾಗ ದೇವರ ಎಲ್ಲಾ ಗುಣಲಕ್ಷಣಗಳನ್ನು ನಾವು ಆತನ ಜೀವಿತದ ಮೂಲಕ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. When we now look at the revelation in scriptures, the word of God, the written word, ನಾವು ಈಗ ದೇವರ ಕುರಿತಾದ ಪ್ರಕಟಣೆಯನ್ನ ನಮ್ಮ ಕೈಯಲ್ಲಿರುವಂತಹ ವಚನ ಭಾಗ ಅಥವಾ ದೇವರ ವಾಕ್ಯದ ಮೂಲಕ ನೋಡುವಾಗ, that is our topic is bibliology, the study of the scripture. ಅಂದರೆ ಸತ್ಯವೇದದ ಕುರಿತಾದ ಅಧ್ಯಯನದ ಮೂಲಕ. A written revelation is also necessary. There is a necessity for written revelation. ದೇವರ ಕುರಿತಾದಂತಹ ಬರೆಯಲ್ಪಟ್ಟ ಪ್ರಕಟಣೆಯ ಅವಶ್ಯಕತೆಯೂ ಇದೆ. Because an oral revelation is not sufficient. Oral through word of mouth. ಯಾಕಂದರೆ ಬಾಯಿ ಮಾತಿನ ಮೂಲಕ ದೇವರು ತನ್ನನ್ನು ಪ್ರಕಟಿಸಿಕೊಂಡರೆ ಅದು ಅಷ್ಟಕ್ಕೆ ಸಾಲದು. Written writing establishes the message and it is made available to all mankind. ದೇವರ ಆ ಒಂದು ಸಂದೇಶವು ಅದು ಬರೆಯಲ್ಪಡುವಾಗ ಆ ಬರವಣಿಗೆಯ ಮೂಲಕ ಅದು ಎಲ್ಲಾ ಮನುಷ್ಯರಿಗೂ ಸಿಗುವಂತದಾಗಿರುತ್ತದೆ. The written word calls to mind the original message. ಆ ಒಂದು ಬರೆಯಲ್ಪಟ್ಟಂತಹ ವಾಕ್ಯವು ಅದು ಮನುಷ್ಯನ ಮನಸ್ಸಿಗೆ ದೇವರ ಆ ಒಂದು ನಿಜವಾದ ಸಂದೇಶವನ್ನ ತಿಳಿಸಿಕೊಡುತ್ತದೆ. Read Exodus 17 verse 14. ನಾವು ವಿಮೋಚನ ಕಾಂಡ 17 verse 14. 17ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 17ನೇ ಅಧ್ಯಾಯ 14ನೇ ವಚನ, ವಿಮೋಚನ ಕಾಂಡ. ಆಗ ಯೆಹೋವನು ಮೋಶೆಗೆ, ಭೂಮಿ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದನು. So God himself is asking Moses to write down the word of God. ಇಲ್ಲಿ ದೇವರು ತಾನೇ ಮೋಶೆಗೆ ದೇವರ ವಾಕ್ಯವನ್ನ ಬರೆದಿಡಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. And the benefit of the written word, special revelation, you can connect it from the past and the future, and you can pass it on to your future generation also, because it is written down. ಬರೆಯಲ್ಪಟ್ಟಂತಹ ದೇವರ ಕುರಿತಾದ ಪ್ರಕಟಣೆಯ ವಿಶೇಷತೆ ಏನೆಂದರೆ, ನೀವು ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳೆರಡನ್ನೂ ಕೂಡ ಕೂಡಿಸಿ ಒಂದು ಸ್ಥಳದಲ್ಲಿ ಓದಬಹುದು. ಅಷ್ಟು ಮಾತ್ರವಲ್ಲ, ಮುಂದಿನ ಪೀಳಿಗೆಯೂ ಕೂಡ ಆ ಒಂದು ವಾಕ್ಯವನ್ನು ಹಸ್ತಾಂತರಿಸಬಹುದು.
When you look at the style of the special revelation, ನಾವು ಈ ಒಂದು ವಿಶೇಷ ಪ್ರಕಟಣೆಯ ಶೈಲಿಯನ್ನು ನಾವು ನೋಡುವಾಗ it is very personal. ಅದು ಒಂದು ವೈಯಕ್ತಿಕವಾದಂತ ಪ್ರಕಟಣೆಯಾಗಿದೆ. A personal God presents himself to persons in the person of the Lord Jesus Christ. ವೈಯಕ್ತಿಕವಾದಂತಹ ದೇವರು ವ್ಯಕ್ತಿಗಳಿಗೆ ಯೇಸು ಕ್ರಿಸ್ತನ ವ್ಯಕ್ತಿತ್ವದ ಮೂಲಕ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾನೆ. There are a lot of our friends around us who say God is a Parashakti. God is some high power. There are people who say like that. ನಮ್ಮ ಸ್ನೇಹಿತರಲ್ಲಿ ಕೆಲವರು ಈ ರೀತಿ ಹೇಳುತ್ತಾರೆ, ದೇವರು ಆತನು ಪರಶಕ್ತಿ ಮತ್ತು ಆತನು ದೊಡ್ಡ ಶಕ್ತಿ ಎಂಬುದಾಗಿ ಹೇಳ್ತಾರೆ. But God is a person. Only an almighty personal God can create we who are persons. ವ್ಯಕ್ತಿತ್ವ. ಆದರೆ ದೇವರು ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಸರ್ವಶಕ್ತನಾದಂತಹ ವ್ಯಕ್ತಿ ಆದಂತಹ ದೇವರು ತಾನೇ ವ್ಯಕ್ತಿಗಳಾದಂತಹ ನಮ್ಮನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. So he revealed himself in the person of his son, God the Son, the Lord Jesus Christ. ಆದ್ದರಿಂದಲೇ ಅಂತಹ ಸರ್ವಶಕ್ತನಾದ ದೇವರು ತನ್ನನ್ನು ತಾನು ಒಬ್ಬ ವ್ಯಕ್ತಿಯ ಮೂಲಕ ಯೇಸು ಕ್ರಿಸ್ತನ ತನ್ನ ಮಗನಾಂತ ಯೇಸು ಕ್ರಿಸ್ತನ ವ್ಯಕ್ತಿತ್ವದ ಮೂಲಕ ಪ್ರಕಟಿಸಿಕೊಂಡನು. See, God is infinite and beyond our capacity to reach to. ಮತ್ತು ದೇವರು ಆತನು ಒಬ್ಬ ಶಕ್ತಿಗೆ ನಿಲುಕುವಂತ ನಮ್ಮ God is infinite beyond our reach, and it is impossible for a human being to reach to him. ದೇವರು ಆತನು ಅಪರಿಮಿತವಾದಂತ ದೇವರಾಗಿದ್ದಾನೆ ಮತ್ತು ಮಾನವರಾದಂತ ನಮ್ಮ ಶಕ್ತಿಗೆ ಆತನು ನಿಲುಕದಂತವನಾಗಿದ್ದಾನೆ. So when God revealed himself, he has to condense, he had to come down to our level to make himself known to us. ಆದ್ದರಿಂದ ಈ ಒಂದು ಅಪರಿಮಿತವಾದಂತಹ ದೇವರು ತನ್ನನ್ನ ತಾನು ನಮಗೆ ಪ್ರಕಟಿಸಿಕೊಳ್ಳುವುದಕ್ಕಾಗಿ ನಮ್ಮ ಮಟ್ಟಕ್ಕೆ ಆತನು ಇಳಿಯಬೇಕಾಯಿತು. That is where the incarnation of the Lord Jesus Christ becomes so important. ಆದ್ದರಿಂದ ಯೇಸು ಕ್ರಿಸ್ತನ ಆ ಒಂದು ಮಾನವಾವತಾರ ಅದು ಪ್ರಾಮುಖ್ಯವಾದದ್ದಾಗಿದೆ. When you look at the special revelation, ನಾವು ಈ ಒಂದು ವಿಶೇಷ ಪ್ರಕಟಣೆಯ ಕುರಿತಾಗಿ ನೋಡುವಾಗ it has historic events in the written word. ಅದು ಬರೆಯಲ್ಪಟ್ಟಂತಹ ದೇವರ ವಾಕ್ಯಗಳಲ್ಲಿ ಅನೇಕ ಇತಿಹಾಸದ ಘಟನೆಗಳು ನಮೂದಿಸಲ್ಪಟ್ಟಿವೆ. God's dealing with man from the very beginning is written down as historic events. ದೇವರು ಮನುಷ್ಯನೊಟ್ಟಿಗೆ ಯಾವ ರೀತಿ ವ್ಯವಹರಿಸಿದನು ಎಂಬುವಂತದನ್ನ ನಾವು ಇತಿಹಾಸದ ಪುಟಗಳಲ್ಲಿ ಬರೆಯಲ್ಪಟ್ಟ ಘಟನೆಗಳಾಗಿ ನಾವು ನೋಡುತ್ತೇವೆ. Bible is not a history textbook, but the history in the Bible is absolutely true. ಸತ್ಯವೇದವು ಒಂದು ಇತಿಹಾಸ ಪುಸ್ತಕವಲ್ಲ, ಆದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತಹ ಇತಿಹಾಸವು ಅದು ಸಂಪೂರ್ಣ ಸತ್ಯವಾದದ್ದು. The creation of man, the flood of Noah's time, the passing of the Red Sea, these are all historic events. ಮನುಷ್ಯನ ಸೃಷ್ಟಿ ಕಾರ್ಯ ಮತ್ತು ನೋಹನ ಕಾಲದಲ್ಲಿ ಬಂದಂತಹ ಜಲಪ್ರಳಯ ಮತ್ತು ಅದರಿಂದ ದೇವರು ಅವನನ್ನು ರಕ್ಷಿಸಿದ್ದು ಇದೆಲ್ಲವೂ ಇತಿಹಾಸದಲ್ಲಿ ಬರೆಯಲ್ಪಟ್ಟಿವೆ. The written revelation has divine speech, God speaking. ಬರೆಯಲ್ಪಟ್ಟಂತಹ ದೇವರ ವಿಶೇಷ ಪ್ರಕಟಣೆಯು ಅದು ದೇವರ ಮಾತುಗಳೇ ಅದರಲ್ಲಿ ಅಡಕವಾಗಿವೆ. The prophets we hear in many prophecies says, the word of the Lord came to me. The word of the Lord came to me. ನಾವು ಅನೇಕ ಪ್ರವಾದನಾ ಪುಸ್ತಕಗಳಲ್ಲಿ ನಾವು ನೋಡುವಾಗ ಪ್ರವಾದಿಗಳು ಈ ರೀತಿ ಹೇಳುತ್ತಾರೆ, ದೇವರ ವಾಕ್ಯವು ನನಗೆ ಬಂತು, ದೇವರು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಎಂಬುದಾಗಿ ಹೇಳುತ್ತಾರೆ. So the written revelation is very important because it can transmit to the future generation. ಆದ್ದರಿಂದ
ದೇವರ ಪ್ರಕಟಣೆಯು ಅದು ಬರೆಯಲ್ಪಟ್ಟದ್ದಾಗಿರುವಾಗ ಅದು ಅತ್ಯಂತ ಪ್ರಾಮುಖ್ಯವಾದದ್ದಾಗಿದೆ. ಯಾಕಂದರೆ ಅದು ಮುಂದಿನ ಪೀಳಿಗೆಗೂ ಕೂಡ ಅದು ಹಸ್ತಾಂತರಿಸಲಿಕ್ಕೆ ಸಾಧ್ಯ. The written message becomes universal. It's available to all mankind. ದೇವರ ವಾಕ್ಯ ಅದು ಬರೆಯಲ್ಪಟ್ಟದಾಗಿ ಬರವಣಿಯಲ್ಲಿ ಇರುವಾಗ ಅದು ಇಡೀ ಲೋಕಕ್ಕೆ ಅದು ಮುಕ್ತವಾಗಿ ಸಿಗುವಂತದಾಗಿರುತ್ತದೆ. I want to talk a little bit about the relation between general revelation and special revelation. ನಾನು ಈಗ ನಿಮ್ಮೊಟ್ಟಿಗೆ ವಿಶೇಷ ಪ್ರಕಟಣೆಗೂ ಮತ್ತು ಸಾಮಾನ್ಯ ಪ್ರಕಟಣೆಗೂ ಇರುವಂತಹ ಸಂಬಂಧದ ಕುರಿತಾಗಿ ಸ್ವಲ್ಪ ಮಾತನಾಡುತ್ತೇನೆ. The same God who revealed is the same God who revealed both in general revelation and special revelation. Same God. ಅದೇ ದೇವರು, ಒಂದೇ ದೇವರಾದಂತ ಯೆಹೋವನು ತನ್ನನ್ನು ತಾನು ವಿಶೇಷ ಪ್ರಕಟಣೆಯಲ್ಲಿಯೂ ಸಾಮಾನ್ಯ ಪ್ರಕಟಣೆಯಲ್ಲಿಯೂ ಕೂಡ ಪ್ರಕಟಿಸಿಕೊಂಡಿದ್ದಾನೆ. And God revealed it without error. ಮತ್ತು ದೇವರು ಯಾವ ತಪ್ಪು ಇಲ್ಲದ ಹಾಗೆ ಅದನ್ನು ಪ್ರಕಟಿಸಿದ್ದಾನೆ. God's revelation in nature does not need an interpreter, but to understand the scripture, we need the help of the Holy Spirit. ದೇವರು ತನ್ನ ಕುರಿತಾದಂತಹ In the nature, ಸೃಷ್ಟಿಯ ಮೂಲಕ ಮಾಡಿರುವಾಗ ಅದನ್ನ ತಿಳಿದುಕೊಳ್ಳಲಿಕ್ಕೆ ಯಾವುದೇ ವಿಧವಾದಂತಹ ಬೇರೆಯವರ ಸಹಾಯದ ಅವಶ್ಯಕತೆ ಇಲ್ಲ. ಆದರೆ ದೇವರು ತನ್ನ ಕುರಿತಾಗಿ ಮಾಡಿದಂತಹ ವಿಶೇಷ ಪ್ರಕಟಣೆಯನ್ನು ತಿಳಿದುಕೊಳ್ಳಲಿಕ್ಕೆ ಪರಿಶುದ್ಧಾತ್ಮನ ಸಹಾಯದ ಅವಶ್ಯಕತೆ ಇದೆ. General revelation is limited by man's sin and his finite mind. ಮತ್ತು ಸಾಮಾನ್ಯ ಪ್ರಕಟಣೆಯು ಮಾನವನ ಪಾಪ ಮತ್ತು ಆತನ ಕೇವಲ ಅಲ್ಪ ಜ್ಞಾನದಲ್ಲಿ ಅದು ಸೀಮಿತವಾಗಿದೆ. It is also limited because it does not tell us about his grace that came through the Lord Jesus Christ for our redemption. ಮತ್ತು ಸಾಮಾನ್ಯ ಪ್ರಕಟಣೆಯು ಕೂಡ ಅದು ಮಿತಿಯುಳ್ಳದ್ದು. ಯಾಕಂದರೆ ಅದು ದೇವರ ಕುರಿತಾಗಿ ನಮಗೆ ಸ್ಪಷ್ಟವಾಗಿ ಸಂಪೂರ್ಣವಾಗಿ ತಿಳಿಸುವುದಿಲ್ಲ ಮತ್ತು ಯೇಸು ಕ್ರಿಸ್ತನ ಮೂಲಕ ಆತನು ಏರ್ಪಡಿಸಿದಂತ ಕಾರ್ಯವನ್ನು ಕೂಡ ನಮಗೆ ಸಂಪೂರ್ಣವಾಗಿ ಪ್ರಕಟಿಸುವುದಿಲ್ಲ. Now when we look at the written revelation or written word and the living word, we can find some amazing comparison. ನಾವು ಬರೆಯಲ್ಪಟ್ಟ ದೇವರ ವಾಕ್ಯ ಮತ್ತು ಜೀವಿಸುತ್ತಾ ಇರುವಂತಹ ದೇವರ ವಾಕ್ಯ ಇವೆರಡನ್ನೂ ಕೂಡ ಹೊಂದಾಣಿಕೆ ಮಾಡಿ ನೋಡುವಾಗ ಅಲ್ಲಿಯೂ ನಾವು ಅನೇಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳುತ್ತೇವೆ. When we talk about the living word, we are talking about the person of the Lord Jesus Christ. Let it be clear. ನಾವು ಜೀವಿಸುವಂತಹ ವಾಕ್ಯ ಎಂಬುದಾಗಿ ಹೇಳುವಾಗ ನಾವು ಮಾತನಾಡುವಂಥದ್ದು ಏನೆಂದರೆ ಯೇಸು ಕ್ರಿಸ್ತನ ವ್ಯಕ್ತಿತ್ವದ ಕುರಿತಾಗಿ ನಾವು ಮಾತನಾಡುತ್ತೇವೆ. When we are talking about the written revelation, we are talking written word, we are talking about the Bible. ನಾವು ಬರೆಯಲ್ಪಟ್ಟ ದೇವರ ವಾಕ್ಯ ಎಂಬುದಾಗಿ ಹೇಳುವಾಗ ನಾವು ಸತ್ಯವೇದದ ಕುರಿತಾಗಿ ಮಾತನಾಡುತ್ತೇವೆ. Now there is so much comparison between the two. ಈ ಎರಡರುಗಳ ಮಧ್ಯೆ ಅನೇಕ ಹೊಂದಾಣಿಕೆ ಇದೆ. Both came from God to man. ಈ ಎರಡೂ ಪ್ರಕಟಣೆಗಳು ದೇವರಿಂದ ಮನುಷ್ಯನಿಗೆ ಬಂದಂತವುಗಳು. But it came through human source also. ಮತ್ತು ಅದು ಮನುಷ್ಯನ ಮೂಲಕವೂ ಕೂಡ ಅದು ಬಂತು. In other words, well, let's look at the living word, the Lord Jesus Christ. ನಾವು ಜೀವಿಸುವ ವಾಕ್ಯವಾದಂತಹ ಯೇಸು ಕ್ರಿಸ್ತನನ್ನ ನಾವು ಗಮನ ಹರಿಸಿ ನೋಡುವಾಗ he came through a human mother, Mary. ಆತನು ಒಬ್ಬ ಮನುಷ್ಯ ತಾಯಿಯಾದಂತಹ ಮರಿಯಳ ಮೂಲಕ ಆತನು ಮನುಷ್ಯರ ಬಳಿಗೆ ಬಂದನು. But he was born through the power of the Holy Spirit. ಆದರೆ ಆತನು ಪವಿತ್ರಾತ್ಮನ ಶಕ್ತಿಯ ಮೂಲಕ ಆತನು ಜನಿಸಿದನು. So the living incarnate word was without sin. ಆದ್ದರಿಂದ ಜೀವಿಸಿದಂತಹ ದೈವಾವತಾರ ವ್ಯಕ್ತಿ ಬಂದಂತಹ ವಾಕ್ಯವು ಅದು ಪಾಪವಿಲ್ಲದಾಗಿತ್ತು. Even though it came from God to man, it came through the work of the Holy Spirit. ಅದು ದೇವರಿಂದ ಮನುಷ್ಯರಿಗೆ ಕೊಡಲ್ಪಟ್ಟಂತಹ ಪ್ರಕಟಣೆಯಾದರೂ ಕೂಡ ಅದು ಪವಿತ್ರಾತ್ಮನ ಶಕ್ತಿಯ ಮೂಲಕ ಮಾನವನಿಗೆ ಕೊಡಲ್ಪಟ್ಟಂತದ್ದು. So human parents were involved. I'm talking mainly about the mother, and there was a stepfather. There were human parents involved, but he was without sin because of
the Holy Spirit's work. ಯೇಸು ಕ್ರಿಸ್ತನು ಭೂಮಿಗೆ ಬರಲಿಕ್ಕೆ ಮನುಷ್ಯರ ಒಂದು ಅವಶ್ಯಕತೆಯೂ ಇತ್ತು. ಅಂದರೆ ಮೇರಿಯನ್ನ ದೇವರು ಉಪಯೋಗಿಸಿಕೊಂಡನು. ಪವಿತ್ರಾತ್ಮನು ಆಕೆಯ ಮೇಲೆ ಬಂದಾಗ ಆಕೆ ಗರ್ಭ ಧರಿಸಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. He was without sin. ಆತನು ಪಾಪವಿಲ್ಲದವನಾಗಿದ್ದನು. The same applies to the written. ಮತ್ತು ಇದೇ ಒಂದು ಸತ್ಯಾಂಶವು ಬರೆಯಲ್ಪಟ್ಟ ದೇವರ ವಾಕ್ಯಕ್ಕೂ ಕೂಡ ಅನ್ವಯಿಸುತ್ತದೆ. The source of the written word is God himself. It is God's word. ಬರೆಯಲ್ಪಟ್ಟಂತಹ ದೇವರ ವಾಕ್ಯಕ್ಕೆ ಮೂಲ ಯಾರು ಅಂದರೆ ಆತನು ದೇವರು ತಾನೇ ಮೂಲವಾಗಿದ್ದಾನೆ. But it came through human authors, like Jesus came through Mary. The human authors written down this word. ಯೇಸು ಕ್ರಿಸ್ತನು ಅಂದರೆ ಜೀವಿಸುವ ವಾಕ್ಯವಾದ ಯೇಸು ಕ್ರಿಸ್ತನು ಮೇರಿಯ ಮೂಲಕ ಹೇಗೆ ಬಂದನು, ಅದೇ ರೀತಿ ಬರೆಯಲ್ಪಟ್ಟಂತ ದೇವರ ವಾಕ್ಯವು ಕೂಡ ಮನುಷ್ಯ ಬರಹಗಾರರ ಮೂಲಕ ನಮಗೆ ಕೊಡಲ್ಪಟ್ಟಿತು. But we read that the Holy Spirit superintended or controlled, inspired it, so the written word is also without error. ಆದರೆ ನಾವು ನೋಡುತ್ತೇವೆ ದೇವರ ವಾಕ್ಯವು ಬರೆಯಲ್ಪಟ್ಟಂತ ದೇವರ ವಾಕ್ಯದು ಪರಿಶುದ್ಧಾತ್ಮನ ಮೇಲ್ವಿಚಾರಣೆಯಿಂದ, ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ, ಪರಿಶುದ್ಧಾತ್ಮನೇ ಬರೆಸಲ್ಪಟ್ಟಂತ ವಾಕ್ಯವಾಗಿರುವುದರಿಂದ ಅದರಲ್ಲಿಯೂ ಕೂಡ ಯಾವುದೇ ತಪ್ಪುಗಳಾಗಲಿ ದೋಷವಾಗಲಿ ಇಲ್ಲ. I hope you understand that comparison. ನೀವು ಈ ಒಂದು ಹೊಂದಾಣಿಕೆಯನ್ನು ಹೋಲಿಕೆಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಎಂದು ನೆನಪಿಸುತ್ತೇನೆ. Jesus Christ came as a human being through a woman, but he was sinless because of the Holy Spirit's work. The word of God came through fallible human authors, but it is without error because the Holy Spirit inspired it. ಯೇಸು ಕ್ರಿಸ್ತನು ಆತನು ಮಾನವನಾಗಿ ಈ ಲೋಕಕ್ಕೆ ಬಂದದ್ದು ಒಬ್ಬ ಮನುಷ್ಯ ತಾಯಿಯ ಮೂಲಕ, ಮಾನವ ತಾಯಿಯ ಮೂಲಕ ಪವಿತ್ರಾತ್ಮ ಪ್ರೇರಿತನಾಗಿ ಆತನು ಬಂದನು. ಆತನಲ್ಲಿಯೂ ಯಾವುದೇ ತಪ್ಪುಗಳಿರಲಿಲ್ಲ. ಅದೇ ರೀತಿ ದೇವರ ವಾಕ್ಯವೂ ಕೂಡ ದೇವರಿಂದ ಮನುಷ್ಯನಿಗೆ ಬಂದಂತದ್ದು ಮನುಷ್ಯರ ಬರವಣಿಗೆಗಳ ಮೂಲಕ, ಅದೂ ಕೂಡ ಪವಿತ್ರಾತ್ಮನಿಂದ ಪ್ರೇರಿತವಾದದ್ದರಿಂದ ಯಾವ ತಪ್ಪೂ ಇಲ್ಲದಾಗಿದೆ. So Jesus Christ is without sin. The word of God is without error. Let's understand that comparison. ಆದ್ದರಿಂದ ಯೇಸು ಕ್ರಿಸ್ತನು ಪಾಪವಿಲ್ಲದವನಾಗಿದ್ದಾನೆ, ಅದೇ ರೀತಿ ದೇವರ ವಾಕ್ಯವು ಅದು ತಪ್ಪಿಲ್ಲದಾಗಿದೆ. ಇದೆರಡರ ಸಂಬಂಧವನ್ನು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ. Both word came from God. ಈ ಎರಡೂ ವಾಕ್ಯಗಳು ಕೂಡ ದೇವರಿಂದಲೇ ಬಂದಂತವುಗಳು. Both came from the same authority, but human authors and agents were used. ಎರಡೂ ಕೂಡ ಒಂದೇ ಅಧಿಕಾರದಿಂದ ಬಂದಂತವುಗಳು, ಆದರೆ ಮಾನವನೆಂಬಂತ ಮಧ್ಯವರ್ತಿಯನ್ನ ದೇವರು ಉಪಯೋಗಿಸಿದನು. And both word complement each other. The written word and the living word complement each other. ಮತ್ತು ದೇವರ ಬರೆಯಲ್ಪಟ್ಟ ದೇವರ ವಾಕ್ಯ ಮತ್ತು ಜೀವಿಸುವ ದೇವರ ವಾಕ್ಯ ಎರಡೂ ಕೂಡ ಒಂದಕ್ಕೊಂದು ಪ್ರೋತ್ಸಾಹಗೊಳಿಸುವಂತವು, ಒಂದಕ್ಕೊಂದು ಹೊಂದಾಣಿಕೆ ಆಗುವಂತವುಗಳು. The written word speaks about the incarnate living word, the Lord Jesus Christ. ಬರೆಯಲ್ಪಟ್ಟಂತಹ ದೇವರ ವಾಕ್ಯವು ಮಾನವಾವತಾರ ಎತ್ತಿ ಜೀವಿಸಿದಂತಹ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳುತ್ತದೆ. And the living word, the Lord Jesus Christ, when he was in this world, he quoted the written word. ಮತ್ತು ಜೀವಿಸುವ ವಾಕ್ಯವಾಗಿದ್ದಂತಹ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಜೀವಿಸಿದಾಗ ಆತನು ಬರೆಯಲ್ಪಟ್ಟ ದೇವರ ವಾಕ್ಯದಿಂದ ಬೋಧಿಸಿದನು. Both of these words must be accepted equally, not at all. You don't have a choice to pick part of it. Like you have to trust the Lord Jesus Christ completely. You have the word of God. ಈ ಎರಡು ದೇವರ ವಾಕ್ಯಗಳನ್ನ ನಾವು ಸಂಪೂರ್ಣವಾಗಿ ಅಂಗೀಕರಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನು ಆತನು ಜೀವಿಸುವಂತಹ ದೇವರ ವಾಕ್ಯವಾದಂತಹ ಯೇಸು ಕ್ರಿಸ್ತನು ಕೂಡ ನಾವು ಸಂಪೂರ್ಣವಾಗಿ ಅಂಗೀಕರಿಸಿಕೊಳ್ಳಬೇಕು. ಅದೇ ರೀತಿ ಬರೆಯಲ್ಪಟ್ಟಂತಹ ದೇವರ ವಾಕ್ಯವಾದಂತಹ ಸತ್ಯವೇದವನ್ನು ಕೂಡ ಸಂಪೂರ್ಣವಾಗಿ ನಾವು ಅಂಗೀಕರಿಸಿಕೊಳ್ಳಬೇಕು. You have to accept the written word and the living word equally. ನೀವು ಬರೆಯಲ್ಪಟ್ಟಂತ ದೇವರ ವಾಕ್ಯವನ್ನು, ಜೀವಿಸಿದಂತ ದೇವರ ವಾಕ್ಯವನ್ನು ಕೂಡ ಎರಡನ್ನು ಕೂಡ ಒಂದೇ ರೀತಿಯಲ್ಲಿ ಅಂಗೀಕರಿಸಿಕೊಳ್ಳಬೇಕು.
even though sinful human beings were involved in the coming of the Lord Jesus Christ too. In other words, Mary was not without sin. She was also born as a sinner. Okay. The others were also people with failures. Yet, because of the work of the Holy Spirit, the written word is without error. The living word is without sin. ಯೇಸು ಕ್ರಿಸ್ತನು ಜೀವಿಸುವಂತಹ ದೇವರ ವಾಕ್ಯವಾಗಿ ಆತನು ಪಾಪಭರಿತವಾದಂತಹ ಮಾನವಳ ಮೂಲಕ ಆತನು ಮನುಷ್ಯನಾಗಿ ಬಂದರೂ ಕೂಡ ಮರಿಯಳು ಕೂಡ ಆಕೆಯು ಪಾಪದಿಂದಲೇ ಹುಟ್ಟಿದವಳಾಗಿದ್ದಳು. ಅದೇ ರೀತಿ ದೇವರ ವಾಕ್ಯವೂ ಕೂಡ ಅದು ತಪ್ಪುಳ್ಳಂತಹ ಮನುಷ್ಯರ ಮೂಲಕ, ದೋಷವಿರುವಂತಹ ಬರವಣಿಗೆಗಾರರ ಮೂಲಕ ಅದು ಬರೆಯಲ್ಪಟ್ಟದ್ದಾಗಿದ್ದರೂ ಕೂಡ ಅದು ಪವಿತ್ರಾತ್ಮ ಪ್ರೇರಿತವಾದದ್ದರಿಂದ ಅವೆರಡೂ ಕೂಡ ದೋಷವಿಲ್ಲದವುಗಳಾಗಿವೆ. Both the written word and the living word are eternal. ಬರೆಯಲ್ಪಟ್ಟಂತ ದೇವರ ವಾಕ್ಯ ಮತ್ತು ಜೀವಿಸುವಂತ ದೇವರ ವಾಕ್ಯ ಎರಡೂ ಕೂಡ ಅವು ನಿರಂತರವಾದಂತವುಗಳು, ನಿತ್ಯವಾದವುಗಳು. We read John 1:1 that in the beginning was the word. The word. Hello. 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 ಅಂಕಲ್ ಲೆಟರ್ ಸ್ಲೋ ಇದೆ, ನಿಮ್ದು ವಿಡಿಯೋ ಆಫ್ ಮಾಡಿ ಅಂಕಲ್. Video off, and I'll do that. Okay. So God's word is eternal, written in heaven. The living word is eternal, without beginning or end. ದೇವರ ವಾಕ್ಯವು ಅದು ಬರೆಯಲ್ಪಟ್ಟ ದೇವರ ವಾಕ್ಯವು ಅದು ಆದಿ. ಪ್ಲೀಸ್ ರಿಪೀಟ್ ಇಟ್. ಹಲೋ. Hello. Ranjan, can you hear? Yes, uncle. Would you please repeat it, uncle? Hello. Yes, uncle. I can hear you. Both are eternal. The written word is eternal. The living word is eternal. ಬರೆಯಲ್ಪಟ್ಟ ದೇವರ ವಾಕ್ಯ ಮತ್ತು ಜೀವಿಸುವಂತ ದೇವರ ವಾಕ್ಯ ಎರಡೂ ಕೂಡ ಅವು ನಿತ್ಯವಾದವುಗಳು. Both are the product of the Holy Spirit. ಎರಡೂ ಕೂಡ ದೇವರ ಆತ್ಮನ ಫಲಗಳೇ ಆಗಿವೆ ಅಥವಾ ದೇವರ ಆತ್ಮನಿಂದ ಬಂದವುಗಳೇ ಆಗಿವೆ. Christ voluntarily humbled himself by taking the form of a man or a servant. ಯೇಸು ಕ್ರಿಸ್ತನು ಆತನು ಸ್ವಪ್ರೇರಿತವಾಗಿ ಆತನು ಮನುಷ್ಯ ರೂಪವನ್ನು ಧರಿಸಿಕೊಂಡು ತನ್ನನ್ನು ತಾನು ತಗ್ಗಿಸಿಕೊಂಡನು. The same way the written word of God accommodates itself to the comprehension of man. Human language was used when God speaks. ಅದೇ ರೀತಿ ದೇವರ ವಾಕ್ಯವೂ ಕೂಡ ತನ್ನನ್ನು ತಾನೇ ಮನುಷ್ಯರಿಗೆ ಅರ್ಥವಾಗುವಂತಹ ಮನುಷ್ಯರ ಭಾಷೆಯಲ್ಲಿ ತನ್ನನ್ನ ತಾನು ಮಾರ್ಪಡಿಸಿಕೊಂಡು ಬಂದಂತಹದ್ದಾಗಿದೆ. Christ had unique authority and he spoke with authority. The same way the word of God also speaks with authority. ಯೇಸು ಕ್ರಿಸ್ತನು ಆತನು ಅಧಿಕಾರವುಳ್ಳವನಾಗಿದ್ದನು ಮತ್ತು ವಿಶೇಷವಾದ ಅಧಿಕಾರದಿಂದ ಆತನು ಮಾತನಾಡಿದನು. ಅದೇ ರೀತಿ ದೇವರ ವಾಕ್ಯವೂ ಕೂಡ ವಿಶೇಷ ಅಧಿಕಾರದಿಂದ ಅದು ಮಾತನಾಡುತ್ತದೆ. No other book speaks with such authority as the word of God, the Bible. ದೇವರ ವಾಕ್ಯವಾದಂತಹ ಸತ್ಯವೇದವು ಮಾತಾಡುವಂತಹ ರೀತಿಯ ಅಧಿಕಾರದಿಂದ ಬೇರೆ ಯಾವ ಪುಸ್ತಕಗಳು ಮಾತನಾಡುವುದಿಲ್ಲ. There are about 3,808 times, 3808 times, it affirms it is thus says the Lord, the word of God came. That's the authority. ಸತ್ಯವೇದದಲ್ಲಿ ನಾವು ನೋಡುವಾಗ ಸುಮಾರು 3880 ಬಾರಿ ದೇವರು ಹೀಗೆ ನುಡಿದಿದ್ದಾನೆ ಎಂಬಂತ ವಚನ ಭಾಗವನ್ನು ನಾವು ನೋಡುತ್ತೇವೆ. ಆದ್ದರಿಂದ ಇದೇ ಅಧಿಕಾರದಿಂದ ಈ ಅಧಿಕಾರದಿಂದಲೇ ದೇವರ ವಾಕ್ಯವು ನಮ್ಮ ಕೈಗಳಲ್ಲಿ ಇದೆ. Jesus Christ, the living word, was rejected by his own people and many in the world. ಜೀವಿಸುವಂತಹ ದೇವರ ವಾಕ್ಯವಾಗಿದ್ದಂತಹ ಯೇಸು ಕ್ರಿಸ್ತನು ತನ್ನ ಸ್ವಂತ ಜನರಿಂದಲೇ ಮತ್ತು ಅನೇಕರಿಂದ ಈ ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟನು.
Same way, the written word is also rejected by majority. ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಂತಹ ದೇವರ ವಾಕ್ಯವೂ ಕೂಡ ಅನೇಕರಿಂದ ಅದು ತಿರಸ್ಕರಿಸಲ್ಪಟ್ಟಿತು. Finally, Christ is gloriously manifested as the victorious Savior. ಕಡೆಯದಾಗಿ ಯೇಸು ಕ್ರಿಸ್ತನು ಆತನು ಜಯಿಸಲ್ಪಟ್ಟಂತಹ ಜಯವೀರನಾಗಿ ಎರಡರಲ್ಲಿಯೂ ಆತನು ಚಿತ್ರಿಸಲ್ಪಟ್ಟಿದ್ದಾನೆ. The Bible also triumphs over its enemies. ಸತ್ಯವೇದವೂ ಕೂಡ ದೇವರ ವಾಕ್ಯವಾದ ಸತ್ಯವೇದವೂ ಕೂಡ ತನ್ನ ಶತ್ರುಗಳ ವಿರುದ್ಧವಾಗಿ ಅದು ಗೆದ್ದು ಮೆರೆಯುವಂತದ್ದಾಗಿದೆ. Christ alone makes the Father known. ಯೇಸು ಕ್ರಿಸ್ತನು ಮಾತ್ರ ತಂದೆಯಾದ ದೇವರನ್ನ ನಮಗೆ ತಿಳಿಸಿಕೊಡಲಿಕ್ಕೆ ಸಾಧ್ಯ. The same way the written word Bible gives the full revelation of the Father, Son and the Holy Spirit. ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಂತಹ ದೇವರ ವಾಕ್ಯವಾದ ಸತ್ಯವೇದವೂ ಕೂಡ ನಮಗೆ ತಂದೆ, ಮಗ ಮತ್ತು ಪರಿಶುದ್ಧಾತ್ಮನ ಕುರಿತಾದಂತಹ ಸಂಪೂರ್ಣ ಪ್ರಕಟಣೆಯನ್ನು ನಮಗೆ ನೀಡುತ್ತದೆ. I'm going to close in a few minutes. ನಾನು ಇನ್ನು ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸುತ್ತೇನೆ. What should be our attitude towards the written word and the living word? ನನ್ನ ನಿಮ್ಮ ಮನೋಭಾವನೆ, ನನ್ನ ನಿಮ್ಮ ಮನಸ್ಥಿತಿ ಬರೆಯಲ್ಪಟ್ಟ ದೇವರ ವಾಕ್ಯದ ಕಡೆಗೆ ಮತ್ತು ಜೀವಿಸುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಕಡೆಗೆ ಏನಾಗಿದೆ? If we harden our hearts to this revelation, it has eternal consequence. ನಾವು ದೇವರ ಕುರಿತಂತ ಈ ವಿಶೇಷ ಪ್ರಕಟಣೆಗೆ ನಮ್ಮ ಮನಸ್ಸುಗಳನ್ನ ಕಠಿಣ ಮಾಡಿಕೊಳ್ಳುವುದಾದರೆ ಅದು ನಿತ್ಯತ್ವಕ್ಕೂ ಕೆಟ್ಟದಾದಂತಹ ಪರಿಣಾಮವನ್ನು ನಮ್ಮ ಮೇಲೆ ಬೀರುತ್ತದೆ. Like I said, we have to believe both the written word and the living word. You cannot take one and reject the other. ನಾನು ಈಗ ತಾನೇ ಹೇಳಿದ ಹಾಗೆ ನಾವು ಎರಡೂ ವಾಕ್ಯಗಳನ್ನು ಕೂಡ ನಂಬಬೇಕು. ಬರೆಯಲ್ಪಟ್ಟ ದೇವರ ವಾಕ್ಯ ಮತ್ತು ಜೀವಿಸುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಎರಡನ್ನೂ ಕೂಡ ನಾವು ನಂಬಬೇಕು. ಒಂದನ್ನ ಅಂಗೀಕರಿಸಿ ಒಂದನ್ನ ತಿರಸ್ಕರಿಸಲಿಕ್ಕೆ ಸಾಧ್ಯವಿಲ್ಲ. When we listen to the message of Christ, the scripture convinces us of the truth. ನಾವು ದೇವರ ವಾಕ್ಯವನ್ನ ಓದುವಾಗ ಅದು ನಮಗೆ ಸತ್ಯಗಳ ಕುರಿತಾದಂತಹ ಮನವರಿಕೆಯನ್ನ ಮಾಡಿಕೊಡುತ್ತದೆ. If we love Christ, his words deposited in the scriptures fills us with joy, strength and comfort. ನಾವು ಯೇಸು ಕ್ರಿಸ್ತನನ್ನ ನಂಬುವುದಾದರೆ ಆತನ ಕುರಿತಾಗಿ ಬರೆಯಲ್ಪಟ್ಟಂತಹ ದೇವರ ವಾಕ್ಯವು ಕೂಡ ನಮ್ಮನ್ನ ಸಂತೋಷ, ಸಮಾಧಾನ ಮತ್ತು ಸಂತೃಪ್ತಿಯಿಂದ ತುಂಬಿಸುತ್ತವೆ. Read John 14:23. ನಾವು ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 23ನೇ John 14:23. 14ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೋಹಾನ 14:23. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಬಿಡಾರವನ್ನು ಮಾಡಿಕೊಳ್ಳುವೆವು. 15 verse 9 to 11. 15ನೇ ಅಧ್ಯಾಯ 9ರಿಂದ 11ನೇ ವಚನ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. So the Lord and his word we have to take with equal importance. ದೇವರನ್ನು ಆತನ ವಾಕ್ಯವ ಎರಡನ್ನೂ ಕೂಡ ನಾವು ಒಂದೇ ಪ್ರಾಮುಖ್ಯತೆಯಿಂದ ಅಂಗೀಕರಿಸಬೇಕು. But Jesus Christ is the only savior, but the scriptures divinely inspired is revealing the living word to us. Written word reveals to a greater extent the living word, the Lord Jesus Christ.
ಯೇಸು ಕ್ರಿಸ್ತನೊಬ್ಬನೇ ಆತನು ರಕ್ಷಕನು, ಆತನಲ್ಲದೆ ಬೇರೆ ರಕ್ಷಕನಿಲ್ಲ. ಬರೆಯಲ್ಪಟ್ಟಂತಹ ದೇವರ ವಾಕ್ಯವು ನಮಗೆ ಈ ಒಂದು ಜೀವಿಸುವಂತ ದೇವರ ವಾಕ್ಯವಾದಂತಹ ಯೇಸು ಕ್ರಿಸ್ತನ ಕುರಿತಾದಂತಹ ಪ್ರಕಟಣೆಯನ್ನು ನಮಗೆ ಮಾಡುತ್ತದೆ. I hope as we compared this to the living word and the written word, it is beneficial to you as it was beneficial to me. ನಾವು ಹೀಗೆ ಜೀವಿಸುವ ದೇವರ ವಾಕ್ಯ ಮತ್ತು ಬರೆಯಲ್ಪಟ್ಟ ದೇವರ ವಾಕ್ಯ ಇವೆರಡರ ಹೋಲಿಕೆಯನ್ನ ಮಾಡಿ ನೋಡುವಾಗ ನನಗೆ ಆತ್ಮೀಕ ಅಭಿವೃದ್ಧಿಯನ್ನು ಉಂಟು ಮಾಡಿದ ಹಾಗೆ ನಿಮಗೂ ಅದು ಆತ್ಮಿಕ ಅಭಿವೃದ್ಧಿಯನ್ನು ಉಂಟು ಮಾಡಿದೆ ಎಂಬುದಾಗಿ ನೆನಪಿದ್ದೇನೆ. May we continue to seek the living God in the written word. ನಾವು ಜೀವಿಸುವ ದೇವರನ್ನ ಈ ಒಂದು ಬರೆಯಲ್ಪಟ್ಟಂತ ದೇವರ ವಾಕ್ಯದ ಮೂಲಕ ಹುಡುಕೋಣ. Lord willing, we will continue the study next week. Thank you for joining. May God's name be glorified. ದೇವರ ಚಿತ್ತವಿರುವುದಾದರೆ ನಾವು ಮುಂದಿನ ವಾರ ಮುಂದುವರಿಸುವವರಾಗಿದ್ದೇವೆ. ಸೇರಿ ಬಂದಂತ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ.